ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನಿಸ್ಟ್. ಇವತ್ತು ಫೈನಲ್ ಸೀರೀಸ್ ಆಫ್ ಮೈ ಪ್ರೆಗ್ನೆನ್ಸಿ ಸ್ಟೋರಿ ಅಂದರೆ ಥರ್ಡ್ ಟ್ರೈಮಿಸ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಆಲ್ರೆಡಿ ನಾನು ಹೇಳಿದ್ದೀನಿ ನಾನು ಪ್ರಿವಿಯಸ್ ವಿಡಿಯೋದಲ್ಲೂ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಐ ಹ್ಯಾವ್ ಬಿನ್ ಸೊ ಐ ಆಮ್ ಶೇರಿಂಗ್ ಮೈ ಸ್ಟೋರೀಸ್ ನನ್ನ ಪ್ರೆಗ್ನೆನ್ಸಿ ಹೇಗೆ ಕನ್ಸೀವ್ ಆಯಿತು, ನಾನು ಏನೇನು ಮಾಡಿದೆ ಆ್ಯಂಡ್ ಫಸ್ಟ್ ಟ್ರೈಮಿಸ್ಟರ್ ಜರ್ನಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಜರ್ನಿನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಥರ್ಡ್ ಟ್ರೈಮಿಸ್ಟರ್ ಜರ್ನಿ ಆಗಿರುತ್ತೆ. ಆಲ್ರೆಡಿ ನಾನು ಪ್ರೀವಿಯಸ್ಲಿ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಫಸ್ಟ್ ಟ್ರೈಮಿಸ್ಟರ್ ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ, ಮತ್ತು ಸೀಡ್ ಸೈಕ್ಲಿಂಗ್ ಬಗ್ಗೆನೂ ಹಾಕಿದ್ದೀನಿ, ಮತ್ತು ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಕೂಡ ಓವರಾಲ್ ಸ್ಟೋರಿನೂ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ನೋಡ್ಕೋಬೋದು. ಈವನ್ ಡೈಪರ್ಸ್ ಯೂಸ್ ಮಾಡಬೇಕಾ ಮಾಡಬಾರ್ದಾ, ತುಂಬ ಕೆಲವೊಂದು ನಾನು ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಎಲ್ಲ ಇಂಟ್ರೆಸ್ಟಿಂಗ್ ಇದೆ. ಪ್ಲೀಸ್ ಹೋಗಿ ಒಂದ್ಸಲ ನೋಡಿ, ನಿಮಗೂ ಇಂಟ್ರೆಸ್ಟ್ ಅನಿಸ್ಬೋದು ಮತ್ತು ಏನಾದರೂ ಇನ್ಫಾರ್ಮೇಟಿವ್ ಅನಿಸ್ಬೋದು. ನಡೀರಿ, ಇವಾಗ ನಾವು ನೆಕ್ಸ್ಟ್ ಈ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಹೇಳ್ದಂಗೆ ಇಟ್ಸ್ ಅ ಥರ್ಡ್ ಟ್ರೈಮಿಸ್ಟರ್ ಸ್ಟೋರಿ. ಅಂದರೆ ಆಲ್ರೆಡಿ 7, 8, 9 ಮಂತ್ಸ್, ಬಟ್ ನಂದು 7 and 8 ಕಂಪ್ಲೀಟ್ ಆಗಿ 9 ಸ್ಟಾರ್ಟ್ ಆಗ್ತಾ ಇತ್ತು. ಆವಾಗಲೇ ಡೆಲಿವರಿ ಆಗಿದ್ದು. ಅಂದರೆ ಐ ವಾಸ್ ಅಬೌಟ್ ಟು ಕಂಪ್ಲೀಟ್ 36 ವೀಕ್ ಆ್ಯಂಡ್ ಅಬೌಟ್ ಟು ಎಂಟರ್ ದಿ 37 ವೀಕ್ಸ್ ಅಂತ. ನಾನು 36 ವೀಕ್ಸಲ್ಲಿ ಇದ್ದೆ, ಆವಾಗ ನನ್ನ ಡೆಲಿವರಿ ಆಯಿತು. ಅದೊಂದು ಡೆಲಿವರಿ ಸ್ಟೋರಿನ ನಾನು ಸಪ್ರೇಟಾಗಿ ಮಾಡ್ತೀನಿ, ಬಿಕಾಸ್ ಅದರಲ್ಲೂ ಕೆಲವೊಂದು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಹೇಳೋದಿದೆ. ಅದನ್ನ ಇಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ಕನ್ಫ್ಯೂಸಿಂಗ್ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಸಪ್ರೇಟ್ ಆಗಿಡೋಣ. ಈಗ 6 and 7 and 8 ಮಂತಲ್ಲಿ ಏನೇನಾಯಿತು ಅದನ್ನು ಹೇಳ್ತೀನಿ. ನಾನು ಪ್ರೀವಿಯಸ್ಲಿ ಹೇಳಿದಾಗೆ ನಾನು 7 ಮಂತಲ್ಲಿ ನನ್ನ ಪೇರೆಂಟ್ಸು ಬೆಂಗಳೂರಿಗೆ ಬಂದು ನನ್ನ ಕರ್ಕೊಂಡು ಬಂದರು. ಅಂದರೆ ನನ್ನ ಹೋಮ್ ಟೌನ್ ಆಗಿದೆ ಅಂತ ಉತ್ತರ ಕರ್ನಾಟಕ. ನಾನು ಬಂದೆ, ನಮ್ಮ ತವ್ರ ಮನೆಗೆ ಬಂದೆ. ಇಲ್ಲಿ ಬರಬೇಕಾದ್ರೆ ನನಗೆ ನನ್ನ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ಬಂದಿದ್ದು. ಅವ್ರಿಗೆ ನಾನು ಹೇಳಿದ್ದೆ, ಅಂದರೆ ಐ ವಾಂಟ್ ಟು ಗೋ ಟು ಮೈ ನೇಟಿವ್, ಸೊ ನಾನು ಹೋಗ್ಬಾರ್ದಾ, ಬಿಕಾಸ್ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಯಾವಾಗಾದ್ರೂ ಪ್ರೀಟರ್ಮ್ ಲೇಬರ್ ಸ್ಟಾರ್ಟ್ ಆಗ್ಬೋದು, ಮತ್ತು ನನ್ನ ಡೆಲಿವರಿ ಕೂಡ ಆಗ್ಬೋದು ಅಂತ ಸಸ್ಪೆಕ್ಟ್ ಮಾಡಿದ್ರು ಡಾಕ್ಟರ್ಸ್. ಸೊ ಅದಕ್ಕೋಸ್ಕರ ನನ್ನ ಸರ್ವೈಕಲ್ ಲೆಂತ್ ಯೂಶ್ವಲಿ ಚೆನ್ನಾಗೇ ಇತ್ತು. ಅಂದರೆ ಯಾವಾಗಲೂ ಸರ್ವೈಕಲ್ ಲೆಂತ್ 2.5 ಸೆಂಟಿಮೀಟರ್ ಲೆಸ್ ಇದ್ದರೆ ನಿಮಗೆ ಏನಂತಾರೆ ಸರ್ವೈಕಲ್ ಸ್ಟಿಚಸ್ನ ಹಾಕ್ತಾರೆ. ಬಟ್ ನಂದು ಲಾಸ್ಟ್ವರೆಗೂ, ನನ್ನ ಡೆಲಿವರಿ ಆಗೋವರೆಗೂ ನನ್ನ 2.5ಗಿಂತ ಲೆಸ್ ಬರಲೇ ಇಲ್ಲ. ಯಾವಾಗಲೂ ಲಾಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ನಂದು 3 ಸೆಂಟಿಮೀಟರ್ ಇತ್ತು. ಸೊ ಹಾಗಾಗಿ ನನಗೆ ಯಾವುದೇ ರೀತಿ ಸ್ಟಿಚಸ್ಗಳನ್ನ ಹಾಕಲಿಲ್ಲ. ಮತ್ತು ನನ್ನ ಡಾಕ್ಟ್ರನ್ನ ಕೂಡ ನನ್ನ ರಿಪೋರ್ಟ್ ಇನ್ನೊಂದ್ಸತಿ ಲಾಸ್ಟ್ ಗ್ರೋತ್ ಸ್ಕ್ಯಾನ್ ಮಾಡಿಸಿದೆ ನಾನು ಬೆಂಗಳೂರಲ್ಲಿ ಒಂದ್ಸತೆ. ಆ ಸ್ಕ್ಯಾನ್ ನೋಡಿಬಿಟ್ಟು ನನಗೆ ಏನೇನು ಸಪ್ಲಿಮೆಂಟ್ಸ್ ಏನೇನು ಬೇಕು, ಇವಾಗ ಕ್ಯಾಲ್ಶಿಯಮ್, ಪ್ರೊಜೆಸ್ಟ್ರಾನ್ ನನಗೆ ಕಂಪಲ್ಸರಿ ಬೇಕಿತ್ತು. ಇದನ್ನೆಲ್ಲನೂ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ನನಗೆ ಪ್ರಿಸ್ಕ್ರೈಬ್ ಮಾಡಿದ್ರು, ಮತ್ತು ಅದನ್ನು ಹೇಗೆ ತೊಗೊಳ್ಬೇಕು ಎಲ್ಲನೂ ನನ್ನ ಪ್ರಿಕಾಷನ್ಸ್ ಹೇಳಿದರು. ಮತ್ತು ಇವನ್ ಇಫ್ ಯು ಆರ್ ಟ್ರಾವೆಲಿಂಗ್ ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು, ಹೇಗೆ ಟ್ರಾವೆಲ್ ಮಾಡಬೇಕು, ಯಾವುದ್ರಲ್ಲಿ ಟ್ರಾವೆಲ್ ಮಾಡೋದು, ಇದೆಲ್ಲನೂ ನನಗೆ ಆಲ್ರೆಡಿ ನನ್ನ ಡಾಕ್ಟರಿಂದ ಸಜೆಷನ್ ಸಿಕ್ಕಿತ್ತು. ಮತ್ತು ನಾನು ಇನ್ನೊಂದೇನೆಂದರೆ, ನನ್ನ ಪ್ಲಸ್ ಪಾಯಿಂಟ್ ಏನಂದರೆ, ನಾನು ಮೆನಿ ಟೈಮ್ ಐ ಅದೇ ಹೇಳ್ತಾ ಇದ್ದೀನಿ, ನನ್ನ ಸಿಸ್ಟರ್ ಗೈನಕಾಲಜಿಸ್ಟ್ ಇದ್ದರಿಂದ ನಂಗೆ ತುಂಬಾ ಹೆಲ್ಪ್ ಆಗಿದ್ದು. ಅವಳು ಬೆಂಗಳೂರಲ್ಲೇ ಇದ್ಲು, ಅವಳು MD ಮಾಡ್ತಾ ಇದ್ಲು ಆ ಟೈಮಲ್ಲಿ. ಸೊ ನನ್ನ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಶಿ ವಾಸ್ ಆಲ್ಸೋ ವಿತ್ ಮೀ. ಸೊ ಹೇಗಾಯಿತು ಅಂದರೆ, ಅವಳು ಇದಿರೋದ್ರಿಂದ ಏನು ನನಗೆ ಅಷ್ಟೊಂದು ಹೆದರಿಕೆ ಇಲ್ಲ. ಇಫ್ ಲೇಬರ್ ಸ್ಟಾರ್ಟ್ ಆದರೂ ಕೂಡ ಶಿ ವಾಸ್ ಪ್ರಿಪೇರ್ಡ್. ಅಂದರೆ ಏನು ಮಾಡಬೇಕಂತ ಎಲ್ಲನೂ ಇತ್ತಲ್ವ, ಹಾಗಾಗಿ ನನಗೇನು ಟೆನ್ಷನ್ ಇರಲಿಲ್ಲ. ನಾನು ಬೈ ಟ್ರೈನೇ ಬಂದಿರೋದು. ನಮ್ಮದು ಅಂದರೆ ಲಾಂಗ್ ಜರ್ನಿ, ಆಲ್ಮೋಸ್ಟ್ 1 day ಬೇಕಾಗುತ್ತೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಆದರೂ ಕೂಡ ನಾವು ಟ್ರೈನಲ್ಲೇ ಬಂದ್ವಿ. ತುಂಬಾ ಈಸಿಯಾಗಿ AC ಟ್ರೈನ್ ಬುಕ್ ಮಾಡಿದ್ದೆ, ಮತ್ತು ನಾರ್ಮಲಾಗಿ ಕಂಫರ್ಟೇಬಲ್ ಆಗಿ ಬಂದೆ. ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ಬಂದ ಕೂಡಲೇ ನಮ್ಮ ಫ್ಯಾಮಿಲಿ ಎಲ್ಲ ಇತ್ತಲ್ಲ ರಿಸೀವ್ ಮಾಡಲಿಕ್ಕೆ. ಸೊ ಅಲ್ಲಿಂದ ನಾನು ಆರಾಮಾಗಿ ಮನೇಲಿ ತಲುಪಿದೆ. ಮನೇಲಿ ತಲುಪಾದ್ಮೇಲೆ ಏನಂದರೆ, ನಿಮ್ಗೆ ಗೊತ್ತಲ್ವ, ಮನೆಗೆ ಬಂದಮೇಲೆ ಎಲ್ಲ ಹೈಫೈ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಸ್ ಅ ಪ್ರೆಗ್ನೆಂಟ್ ಲೇಡಿಗೆ. ಬಿಕಾಸ್ ನಾನು ಅಲ್ಲಿದ್ದಾಗ ನನ್ನ ಹಸ್ಬೆಂಡ್ ಇರೋದ್ರಿಂದ ಜಾಸ್ತಿ ಏನು ನನಗೆ ಆ ಥರ ನನಗೆ ಸ್ಪೆಷಲ್ ಫೀಲಿಂಗ್ ಅನ್ನೋ ಥರ ಏನಿರಲಿಲ್ಲ. ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವಿಬ್ಬರೇ ಮ್ಯಾನೇಜ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಬಂದಾದಮೇಲೆ ನನ್ನ ಫ್ಯಾಮಿಲಿ ಇರೋದ್ರಿಂದ ನನಗೆಲ್ಲ ಊಟಕ್ಕೆ ಪ್ರಾಬ್ಲಮ್ ಆಗಲಿಲ್ಲ. ಇವನ್ ನನಗೆ ಏನೇನು ಇಷ್ಟ ಏನೇನಿಲ್ಲ ಎಲ್ಲನೂ ಮಾಡ್ತಾಯಿದ್ರು. ಮತ್ತು ಏನಂದರೆ ತುಂಬ ಓವರ್ವೆಲ್ಮಿಂಗು ಮತ್ತು ತುಂಬಾ ಪ್ಯಾಂಪರ್ಡ್ ಆಗಿ ನನಗೆ ಚೆನ್ನಾಗೋಯ್ತು ಆ 7, 8 ಮಂತ್ಸ್ ಇಲ್ಲಿ ಬಂದಾದಮೇಲೆ. ಫ್ಯಾಮಿಲಿ ಜೊತೆ ಇರೋದ್ರಿಂದನೂ ಕೂಡ ನನಗೆ ಏನೋ ಒಂಥರ ಖುಷಿ ಜಾಸ್ತಿನೇ ಇರ್ತಿತ್ತು. ಮತ್ತು ಇಲ್ಲಿ ಬಂದಮೇಲೆ ಎಲ್ಲ ಹೆಲ್ದಿ ಫುಡ್ಸ್ನೇ ನಾನು ತೊಗೊಳ್ತಿದ್ದೆ. ಅಂದರೆ ಡೈಲಿ ಎಳೆನೀರಾಗಲಿ, ಮತ್ತು ಈ ಕಡೆ ಅಂಟಿನ ಉಂಡೆ ಅಂತ ಸಿಗುತ್ತೆ, ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಉಂಡೆ ಮಾಡ್ತಾರೆ, ಅದು ಈ ಸೈಡೆಲ್ಲ ಸ್ಪೆಷಲಾಗಿ ಸಿಗುತ್ತೆ. ಅದನ್ನು ನನ್ನ ಪಪ್ಪ ಯಾವಾಗಲೂ ಫ್ರೆಶ್ ಆಗಿ ತೊಗೊಂಡು ಬರ್ತಾಯಿದ್ರು. ಸೊ ಅದನ್ನ ಡೈಲಿ ಮಾರ್ನಿಂಗ್ ತೊಗೊಳೋದಾಗಲಿ, ನನ್ನ ಡಯಟ್ ತುಂಬಾ ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡಿದ್ದೆ. ಬಟ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದ್ದೆ ಅಂದರೆ, ನಾನು ಪ್ರೋಟೀನ್ ಪೌಡ್ರನ್ನ ತೊಗೊಳೋದು ನನಗೆ ಇಷ್ಟನೇ ಇದ್ದಿದ್ದಿಲ್ಲ. ಸ್ಟಾರ್ಟಿಂಗಿಂದನೂ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಆ್ಯಸ್ ಅ ಪ್ರೆಗ್ನೆಂಟ್ ಲೇಡಿ. ಬಟ್ ನಾನು ತುಂಬ ಮಿಸ್ ಮಾಡ್ತಾ ಇದ್ದೆ. ಪ್ರೋಟೀನ್ ಪೌಡರ್ ತೊಗೊಳ್ಳೋದೇ ನನಗೆ ಅದೊಂದು ಒಂಥರ ಡಿಫಿಕಲ್ಟ್ ಪಾರ್ಟ್ ಅನ್ನಿಸ್ತಾ ಇತ್ತು ನನಗೆ, ಬಿಕಾಸ್ ನನಗೆ ಮಿಲ್ಕ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅಂದರೂ ಕೂಡ ತೊಗೊಳ್ತಾ ಇದ್ದೆ, ಅಂದರೂ ಮಿಸ್ ಔಟ್ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ನನಗೆ 7 ಮಂತಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಆಗಿದೆ ಅಂದರೆ, ನನಗೆ ಎಡಿಮಾ ಸ್ಟಾರ್ಟ್ ಆಗಿತ್ತು. ಎಡಿಮಾ ಅಂತಂದರೆ ಕೈ ಕಾಲು ಎಲ್ಲನೂ ಊದ್ಕೊಂಡ್ಬಿಟ್ಟಿತ್ತು, ತುಂಬಾ ಹೆವಿ. ಎಷ್ಟೊಂದಂದರೆ ನನ್ನ ಕಾಲು ಕೆಳಗಡೆ ಈ ಥರ
ಫ್ಲೋರ್ ಮೇಲೆ ಕೂಡೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ ನಾನೊಂದು ಚೇರ್ ಮೇಲೆ ಕೂತ್ಕೋಬೇಕು, ಇಲ್ಲ ಬೆಡ್ ಮೇಲೆ ಕೂತ್ಕೋಬೇಕು ಒಂದು ಹೈಟಲ್ಲೇ. ನನಗೆ ಕೆಳಗಡೆ ಕೂಡೋದಕ್ಕೆ ಕಾಲೇ ಬೆಂಡ್ ಆಗ್ತಿದ್ದಿಲ್ಲ. ಅಷ್ಟೊಂದು ನನ್ನ ಕಾಲು ಇಷ್ಟೊಂದು ಊದ್ಕೊಂಡ್ಬಿಟ್ಟಿತ್ತು ಅಂತಂದರೆ, ನನ್ನ ಕಾಲಿಗೆ ಏನಾದರೂ ಒಂದು ಸೂಜಿ ಚುಚ್ಚಿಬಿಟ್ರೆ ಒಡೆದೋಗುತ್ತೇನೋ ಆ ಥರ ಆಗಿಬಿಟ್ಟಿದ್ದೆ ನಾನು. ಈವನ್ ನನ್ನ ಫೇಸ್ ಕೂಡ ಸ್ವೆಲ್ ಇತ್ತು, ನೋಸು ಫೇಸ್ ಎಲ್ಲ ಐಸ್ ಹತ್ರ ಎಲ್ಲನೇ ಸ್ವೆಲ್ ಆಗಿತ್ತು. ಮತ್ತು ನಾನು ಡಾಕ್ಟರ್ ಹತ್ರ ಇಲ್ಲಿ ಬಂದಾದಮೇಲೆ ನಾನು ಇಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಫೇಮಸ್ ಡಾಕ್ಟ್ರು, ಅವ್ರ ಹತ್ರ ನನ್ನೆಲ್ಲ ಫೈಲ್ ತೊಗೊಂಡು ಹೋಗ್ಬಿಟ್ಟು ನಾನು ತೋರಿಸ್ಕೊಂಡಿದ್ದು ಏನೇನಾಯಿತು ಏನೇನಿಲ್ಲ ಎಲ್ಲನೂ ಡೀಟೇಲಾಗಿ ಹೇಳಿದೆ. ಎಲ್ಲನೂ ಅವ್ರು ನೋಡಿಬಿಟ್ಟು ಅವ್ರು ನನ್ನ ಕೇಸ್ನ ತೊಗೊಂಡಿದ್ದು. ಅವ್ರಿಗೂ ಗೊತ್ತಾಗಿತ್ತಲ್ವ ನನ್ನ ಪ್ರೆಗ್ನೆನ್ಸಿ ಏನೇನು ಇಲ್ಲಿವರೆಗೂ ಮೆಡಿಕೇಶನ್ಸ್ ಏನೇನಿದೆ ಏನೇನಿಲ್ಲ ಎಲ್ಲನೂ ನೋಡಿದ್ರು. ಫಸ್ಟ್ ಅವ್ರು ಇಲ್ಲಿ ಬಂದಾದಮೇಲೆ ನನ್ನ ಬಿ ಪಿ ಶುಗರು ಎಲ್ಲನೂ ಮಾನಿಟರ್ ಇದೆಯಾ ಎಲ್ಲ ನೋಡಿದ್ರು. ಅದಾದಮೇಲೆ ನನ್ನ ಬ್ಲಡ್ ರೇಂಜ್ ಏನಿದೆ ಎಷ್ಟಿದೆ ಅಂತ ನೋಡಿದ್ರು. ಬಟ್ ನನಗೆ ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ನಾನು ಅಲ್ಲಿ ಇದ್ದಾಗ ನಾನು ಜಾಸ್ತಿ ಬ್ಲಡ್ ನನಗೆ ಎಷ್ಟಿದೆ ಬ್ಲಡ್ ನಂದು ಅಂತ ನೋಡಿಲ್ಲ. ನಾನು ಇಲ್ಲಿ ಬಂದಾದಮೇಲೆ ನನ್ನ ಫೇಸು ಯೂಶ್ವಲಿ ತುಂಬಾ ವೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ಜಾಸ್ತಿ ಪೇಲ್ ಅಂತಾರೆಲ್ಲ ಪೇಲಿಶ್ ಟೈಪ್ ಆಗಿತ್ತು. ನಾನೇನು ಅಂದ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಗ್ಲೋ ಅಂತ, ಕಾಮನ್ ಆಗಿ ಎಲ್ಲರೂ ಅಂದ್ಕೊಳ್ಳೋ, ಬಟ್ ಇಟ್ಸ್ ನಾಟ್ ಅ ಪ್ರೆಗ್ನೆನ್ಸಿ ಗ್ಲೋ. ನನ್ನ ಸಿಸ್ಟರ್ ಅಂದಿದ್ದು, ನೀನು ಬೆಟ್ರು ಒಂದ್ಸತಿ ಬ್ಲಡ್ ಚೆಕ್ ಮಾಡಿಸು, ನಿಂದು ಶುಗರ್ನು ಗೊತ್ತಾಗುತ್ತೆ ಮತ್ತು ನಿಂದು ಬ್ಲಡ್ ಎಷ್ಟಿದೆ ಅಂತ. ಬಿಕಾಸ್ ಟ್ವಿನ್ಸಲ್ಲಿ ತುಂಬಾ ಬ್ಲಡ್ ಬೇಕಾಗುತ್ತೆ ಯಾಕಂದರೆ ಒಂದು ಬಾಡಿ 2 ಮಕ್ಕಳಿಗೆ ಸಪ್ಲೈ ಮಾಡಬೇಕಂದ್ರೆ ಹೆಚ್ಚಾಗಿ ಬ್ಲಡ್ಡು ಮತ್ತು ಹೆಚ್ಚಾಗಿ ಎಲ್ಲನೇ ಶಕ್ತಿ ಎಲ್ಲನೂ ಡಬಲ್ ಬೇಕಾಗುತ್ತೆ ನಮಗೆ. ಸೊ ಹಾಗಾಗಿ ನಾನು ಚೆಕ್ ಮಾಡಿಸಿದಾಗ ನಂದು 8 ಪಾಯಿಂಟ್ ಬಂದಿತ್ತು. 8 ಪಾಯಿಂಟ್ ಅಂತಂದರೆ ತುಂಬಾ ಲೆಸ್ ಅಲ್ವಾ. ನೀವು ಇವಾಗ ಆಲ್ಮೋಸ್ಟ್ ಡೆಲಿವರಿ ಎಲ್ಲ ಮಾಡಬೇಕಂದ್ರೂ ಚೆನ್ನಾಗಿ ಬ್ಲಡ್ ರೇಂಜ್ ಇರಬೇಕು. ಅದಕ್ಕೋಸ್ಕರ ನನಗೆ ಐರನ್ ಸುಕ್ರೋಸ್ದು ಡೋಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಒಂದು 4 ಡೋಸ್ನ ತೊಗೊಂಡಿದ್ದು. ನಾನು ಐರನ್ ಅಂದರೆ ಆಲ್ಟರ್ನೇಟ್ ಡೇಸಲ್ಲಿ ಹೋಗ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನನ್ನ ಬ್ಲಡ್ಡು ಅರೌಂಡ್ 11.5 ಆ ಥರ ಬಂತು. ಅದನ್ನು ಹೇಳಿದೆ ಡಾಕ್ಟ್ರಿಗೆ. ಅದಾದಮೇಲೆ ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ನನಗೆ 7 ಮಂತಲ್ಲೇ ಅಕ್ಕರಾಗಿದ್ದಂದರೆ, ಮೇಯ್ನಾಗಿ ನನ್ನ ಬಾಡಿ ಸ್ವೆಲ್ಲಿಂಗ್ ಇತ್ತು ಮತ್ತು ಬ್ಲಡ್ ಕೂಡ ಕಡಿಮೆ ಆಗಿಬಿಟ್ಟಿತ್ತು. ಮತ್ತು ಇನ್ನೊಂದೇನೆಂದರೆ ಬಿ ಪಿ. ನನಗೆ ಒನ್ ಡೇ ಈವ್ನಿಂಗ್ ಟೈಮಲ್ಲಿ ಏನಾಯಿತು ಅಂದರೆ, ಸುಮ್ಮನೆ ವಾಕ್ ಮಾಡ್ತಾ ಇರಬೇಕಾದ್ರೆ ತುಂಬಾ ಸುಸ್ತು ಜಾಸ್ತಿ ಆಗಿಬಿಟ್ಟು ಒಂಥರ ಕಣ್ಮುಂದೆ ಕತ್ಲೆ ಬಂದ ಥರ ಆಯಿತು ನನಗೆ. ಇದೆಲ್ಲ ಆಗಿರೋದು ಮತ್ತು ಕಾಲೆಲ್ಲ ಸ್ವೆಲ್ ಇತ್ತು. ಇದೆಲ್ಲ ಸಿಂಪ್ಟಮ್ಸ್ ಇತ್ತಲ್ಲ, ಇದನ್ನೆಲ್ಲ ನಾನು ನನ್ನ ಸಿಸ್ಟ್ರಿಗೆ ಹೇಳಿದೆ. ಅವರು ನನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ವಾಪಸ್ ಅವ್ರ ಸ್ಟಡೀಸ್ಗೆ ಹೋಗಿದ್ರು. ಸೊ ಅವರು ಡೈಲಿ ವಿಡಿಯೋ ಕಾಲಲ್ಲಿ ಎಲ್ಲ ಮಾತಾಡ್ತಾಯಿದ್ರು. ನಾನು ಈವನ್ ನನ್ನ ಡಾಕ್ಟರ್ ಕೂಡ ಕನ್ಸಲ್ಟ್ ಮಾಡ್ತಾ ಇದ್ನಲ್ವ. ಸೊ ನಾನು ಹೇಳಿದೆ ಹೀಗೆಲ್ಲ ಆಗ್ತಾಯಿದೆ ಅಂತ. ಅವ್ರು ಏನಂದ್ರೆ, ನಮ್ಮ ಮನೇಲಿ ಯಾವಾಗಲೂ ಬಿ ಪಿ ಶುಗರ್ ಮಷಿನ್ ಇದ್ದೇ ಇರುತ್ತೆ, ಡಿಜಿಟಲ್ ಮಷಿನ್ ಇದೆ ಬಿ ಪಿದು. ಸೊ ಬೆಟರ್ ಯಾರೇ ಪ್ರೆಗ್ನೆಂಟ್ ಇದ್ದರೂ ಕೂಡ ಪ್ಲೀಸ್ ನೀವು ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಎವ್ರಿ ಟೈಮ್ ನೀವು ಹೊರಗಡೆ ಹೋಗ್ಬಿಟ್ಟು ನೀವು ಬಿ ಪಿ ಚೆಕ್ ಮಾಡೋದು ಆಗೋದಿಲ್ಲ. ಸೊ ಇಟ್ಸ್ ಲೈಕ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಮತ್ತು ಕನ್ವೀನಿಯಂಟ್ ಇರುತ್ತೆ. ನೀವು ಒಬ್ಬರಿಗೆ ಹೆಲ್ಪ್ ಆಗಲ್ಲ, ನಿಮ್ಮ ಫ್ಯಾಮಿಲಿಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ನನಗೂ ನಮ್ಮ ಮನೇಲಿ ಇರ್ತಿತ್ತು, ಬಿಕಾಸ್ ನನ್ನ ಫಾದರು ಅವರೆಲ್ಲ ಚೆಕ್ ಮಾಡ್ಕೊಳ್ತಾರಲ್ವ, ಇತ್ತು. ನಾನು ಚೆಕ್ ಮಾಡ್ಕೊಂಡಾಗ ಲೈಕ್ ಮೈ ಬಿ ಪಿ ವಾಸ್ ಅರೌಂಡ್ 180 mm ಆ ಥರ ಇತ್ತು ನಾನು. ಹಾಗಾಗಿ ಕೆಳಗಡೆ ಡಯಾಸ್ಟೋಲಿಕ್ ಆ್ಯಂಡ್ ಸಿಸ್ಟೋಲಿಕ್ ಕೂಡ ತುಂಬಾ ಹೈ ಬರ್ತಾ ಇತ್ತು ನಂದು. ಅದಾದಮೇಲೆ ನಾನು ಇಮಿಡಿಯೇಟಾಗಿ ಇಲ್ಲೇ ನಾರ್ಮಲ್ ಅಂತ ಇಲ್ಲೊಂದು ಕ್ಲಿನಿಕ್ ಇದೆ, ಅವ್ರ ಹತ್ರ ಹೋಗಿ ಇನ್ನೊಂದ್ಸರಿ ಅಂದರೆ ಡಿಜಿಟಲ್ ಕೆಲವೊಂದ್ಸತಿ ರಾಂಗ್ ತೋರಿಸುತ್ತೆ ಅಂತ ಮ್ಯಾನ್ಯಲ್ ಕೂಡ ಚೆಕ್ ಮಾಡಿಸ್ಕೊಂಬಂದೆ. ಅವ್ರ ಹತ್ರನೂ ಆಲ್ಮೋಸ್ಟ್ ಸೇಮ್ ರೇಂಜ್ ಲೈಕ್ 180 ಅಬೋನೇ ಇತ್ತು. ಹಾಗಾಗಿ ತುಂಬಾ ಹೈ ಇದೆ ಅಂತ ಗೊತ್ತಾದಮೇಲೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ. ಆವಾಗ ನನಗೆ ಬಿ ಪಿ ಟ್ಯಾಬ್ಲೆಟ್ಸ್ ಕೂಡ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ನನ್ನ ಬಿ ಪಿ ಹೆಚ್ಚಾಗ್ತಾ ಇತ್ತು 7 ಮಂತ್ ಆದಮೇಲಿಂದ. ನನ್ನ ಮೇ ಬಿ ನನ್ನ ಬಾಡಿಲಿ ತುಂಬಾ ಹೆವಿ ವೇಟ್ ಆಗ್ತಾಯಿತ್ತು. ಅದನ್ನೆಲ್ಲ ತಳ್ಕೊಳ್ಳೋಕ್ಕೆ ಯೂಶ್ವಲಿ ಆಗುತ್ತೆ ಅಲ್ವಾ. ಹಾಗಾಗಿ ನನ್ನ ಬಿ ಪಿ ಮಾನಿಟ್ರಿಂಗ್ ಕಂಟ್ರೋಲಲ್ಲಿ ಇರೋದಕ್ಕೋಸ್ಕರ ಡೈಲಿ ನಾನು ಏನು ಮಿಸ್ ಮಾಡಲಿಲ್ಲ ಅಂದರೂ ಕೂಡ ಬಿ ಪಿ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡೋ ಹಾಗೆ ಇದ್ದಿದ್ದಿಲ್ಲ. ನಾನು ಟ್ಯಾಬ್ಲೆಟ್ ತೊಗೊಳ್ಳೇಬೇಕು. ಬಿಕಾಸ್ ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂದರೆ ಒಂದು ನನಗೆ ಪ್ರಾಬ್ಲಮ್ ಆಗೋದಂತೂ ಖಂಡಿತ ಇದೆ, ಮತ್ತು ಇನ್ನೊಂದೇನೆಂದರೆ ಮಕ್ಕಳಿಗೂ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದಕ್ಕೋಸ್ಕರ ನಾನು ಕಂಪಲ್ಸರಿ ಬಿ ಪಿ ಟ್ಯಾಬ್ಲೆಟ್ಸ್ನ ತೊಗೊಳ್ಬೇಕಾಗಿತ್ತು. ಅವರು ಯಾವ ಥರ ಡೋಸ್ ಕೊಟ್ಟಿದ್ದಾರೆ ನಾನು ಅದನ್ನು ಕರೆಕ್ಟಾಗಿ ತೊಗೊಳ್ತಾ ಇದ್ದೆ. ನಾನು ಇವನ್ ಬ್ಲಡ್ ಕೂಡ ಕರೆಕ್ಟ್ ಆಯಿತು. ಮತ್ತು ನನಗೆ ಎವ್ರಿ ಲೈಕ್ 15 ಡೇಸ್ಗೆ ಒಂದ್ಸಲ ನನಗೆ ಗ್ರೋತ್ ಸ್ಕ್ಯಾನ್ ಹೇಳಿದರು. ಬಿಕಾಸ್ ಮಗು ಹೇಗೆ ಗ್ರೋತ್ ಇದೆ ಏನಿದೆ ಅದನ್ನೊಂದು ಮಾನಿಟರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಲೈಕ್ ನಾನು 35 ಕಂಪ್ಲೀಟ್ ಆಗಿ 36ಅಲ್ಲಿದ್ದೆ. ಅಂದರೆ 35 + 5 ಡೇಸ್ 6 ಡೇಸ್ ಆ ಥರ ಇತ್ತು. ಇನ್ನು 1 or 2 ಡೇಸ್ ಇತ್ತು 36 ಕಂಪ್ಲೀಟ್ ಆಗಿ 37 ಎಂಟ್ರಿ ಆಗೋಕ್ಕೆ. ನನ್ನ ಡಾಕ್ಟ್ರು ಕೂಡ ನಾವು ಲಾಸ್ಟ್ ಮತ್ತು ಇನ್ನೊಂದೇನೆಂದರೆ ನಾನು ಲಾಸ್ಟಲ್ಲಿ ಬರಬೇಕಾದ್ರೆ ಅಂದರೆ 34 ವೀಕ್ಸ್ ಆ ಥರ ಇರಬೇಕಾದ್ರೆ ನನ್ನ ಡಾಕ್ಟ್ರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಪ್ರೀ ಟರ್ಮ್ ಲೇಬರ್ ಆಗೋದು ತುಂಬಾ ಚಾನ್ಸಸ್ ಇದೆ. ಬಿಕಾಸ್ ಒಂದು ನಿಮಗೆ ತುಂಬಾ ಎಡಿಮಾ ಇದೆ, ಇನ್ನೊಂದು ಏನಂತಂದರೆ ಬಿ ಪಿ ಕೂಡ ಕಂಟ್ರೋಲಲ್ಲಿಲ್ಲ. ಬಿ ಪಿ ನಾನು ಎಷ್ಟೇ ಟ್ಯಾಬ್ಲೆಟ್ ಬಿಟ್ಟೆ ಅಂದರೆ ನನ್ನ ಬಿ ಪಿ ಹೈ ಆಗಿಬಿಡೋದು. ಅದಕ್ಕಾಗಿ ಬಿ ಪಿ ಕೂಡ ಕಂಟ್ರೋಲಲ್ಲಿ ಇದ್ದಿಲ್ಲ. ವೇಟ್ ಗೇನ್ ಹೈ ಇತ್ತು ನಂದು. ಅಂದರೆ ಲೈಕ್ ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆಗಬೇಕಾದ್ರೆ ನಂದು ವೇಟ್ ಇದ್ದಿದ್ದು 52, 53 ಆ ಥರ ಇತ್ತು. ನಾನು ಡೆಲಿವರಿ ಮಾಡಬೇಕಾದ್ರೆ ನನ್ನ ವೇಟ್ ಏನಿತ್ತು 75 kgಗೆ ಇನ್ಕ್ರೀಸ್ ಆಗಿತ್ತು. ಸೊ ಲೈಕ್ ಎವ್ರಿ ಟೈಮ್ ನಾನು ಹೋದಾಗೂ ಕೂಡ ಹೈ ಇನ್ಕ್ರೀಸ್ ಇರ್ತಿತ್ತು ನನ್ನ ವೇಟಲ್ಲಿ. ನನ್ನ ವೇಟ್ ತುಂಬಾ ಕಮ್ಮಿ ಇದ್ದಿದ್ದಿಲ್ಲ, ಜಾಸ್ತಿ ಆಗ್ತಾಯಿತ್ತು. ಮತ್ತು
ಇನ್ನೊಂದು ಏನಂದರೆ ಪ್ರೀ ಟರ್ಮ್ ಲೇಬರ್ ಆಗೋ ಎಲ್ಲಾನು ಕಂಡೀಷನ್ಸ್ನ ನೋಡಿಬಿಟ್ಟು ಮತ್ತು ಅವ್ರು ಏನಂದ್ರು ಅರೌಂಡ್ ಲೈಕ್ ಬೇಬಿ ಪ್ಲಾಸೆಂಟಾ ಬೇಬಿ ವೇಟು ಸ್ಕ್ಯಾನಲ್ಲೆಲ್ಲ ತೋರಿಸುತ್ತಲ್ಲ ಅರೌಂಡ್ 5 kg 6 kg ಆ ಥರ ಆಗಿಬಿಟ್ಟಿತ್ತು ನಂದು, ಅಂದರೆ ಬೇಬಿ ಇದ್ರೂ ಕೂಡ. ಆವಾಗ ಡಾಕ್ಟರ್ ಹೇಳಿದ್ದು ನನ್ನ ಹೈಟ್ ಕೂಡ ತುಂಬ ಅಷ್ಟೊಂದೇನು ಹೈಟ್ ಇಲ್ಲ ನಾನು, ಸೊ ನಾರ್ಮಲ್ ಹೈಟ್ ಇದೆ, ಶಾರ್ಟ್ ಇದೆ. ಸೊ ಹಾಗಾಗಿ ನನಗೇನಂದರೆ ಅಷ್ಟೊಂದು ವೇಟ್ನ ನೀನು ಕ್ಯಾರಿ ಮಾಡೋದಕ್ಕೂ ಆಗಲ್ಲ, ತುಂಬ ಜಾಸ್ತಿ ಆಗುತ್ತೆ. ಸೊ ವಿ ವಿಲ್ ಪ್ಲ್ಯಾನ್ ಸಿ ಸೆಕ್ಷನ್ ಅಂತ ಮೊದಲೇ ಹೇಳಿದರು. ಬಟ್ ಆದರೆ ಒಂದು ವೇಳೆ ನನ್ನ ಬಾಡಿ ಸಸ್ಟೈನ್ ಮಾಡ್ತು ಏನಾದರೂ ಆಗಲಿಲ್ಲ ಅಂತಂದರೆ ವಿ ವಿಲ್ ಟ್ರೈ ಫಾರ್ ನಾರ್ಮಲ್ ಅಂತಲೂ ಅಂದಿದ್ರು. ಬಟ್ ನನ್ನ ಸಿಸ್ಟರ್ಸ್ ಮತ್ತು ನಮ್ಮ ಡಾಕ್ಟರ್ಸ್ ಅವರೆಲ್ಲ ಸಜೆಷನ್ ಏನಿತ್ತಂದರೆ ಸಿ ಸೆಕ್ಷನ್ ಇಸ್ ಅ ಬೆಟರ್ ಥಿಂಗ್. ಬಿಕಾಸ್ ಟ್ವಿನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ನನ್ನ ಇನ್ನೊಂದು ಮಕ್ಕಳ ಪೊಸಿಷನ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ನನ್ನ ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನಲ್ಲಿ ಏನಿತ್ತು, ನನ್ನ ಮಕ್ಕಳು ಬ್ರೀಚ್ ಪೊಸಿಷನಲ್ಲಿ ಇದ್ವು. ಬ್ರೀಚ್ ಅಂತಂದರೆ ಮಗು ಈ ಥರ ಅಡ್ಡ ಇತ್ತು ನಂದು ಮಗು, ಅಂದರೆ ಇವಾಗ ತಲೆ ಕೆಳಗೆ ಕಾಲ ಮೇಲೆ ಆ ಥರ ಇರಬೇಕಲ್ವ, ಅಂದರೆ ಇನ್ನು ಕೆಳಗಡೆ ಪೊಸಿಷನಲ್ಲಿ ಬರೋದಕ್ಕೆ ನನ್ನ ಮಗು ಬೀಚಲ್ಲಿತ್ತು. ಇನ್ನೊಂದು ಕೂಡ ಯಾವುದೋ ಅದು ವರ್ಡ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆ ಥರ ಇತ್ತು. ಅಂದರೆ ನಾರ್ಮಲ್ ಡೆಲಿವರಿಗೆ ತುಂಬ ಕಷ್ಟನೇ ಇತ್ತು. ಇಫ್ ನಾವು ಟ್ರೈ ಮಾಡಿದು ಕೂಡ ಒಂದು ಮಗು ನಾರ್ಮಲ್ ಆಗಿ, ವಾಟ್ ಇಫ್ ಇನ್ನೊಂದು ಮಗು ನಾವು ನಾರ್ಮಲ್ ಡೆಲಿವರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ವಿ ವಿಲ್ ನಾಟ್ ಹ್ಯಾವ್ ದ್ಯಾಟ್ ಮಚ್ ಟೈಮ್ ಆಲ್ಸೋ. ಸೊ ಆ ಟೈಮಲ್ಲಿ ಟೈಮೂ ಇರೋದಿಲ್ಲ. ಇನ್ನೊಂದು ಏನಂದರೆ ಮತ್ತೆ ನೀವು ಪ್ಲ್ಯಾನ್ ಸಿ ಸೆಕ್ಷನ್ಗೆ ಹೋಗೋದಾದರೆ 2 ಟೈಮ್ ಆಗುತ್ತಂಗೆ ಆಗುತ್ತಲ್ಲ. ಡೆಲಿವರಿ ನಾರ್ಮಲ್ ಡೆಲಿವರಿನೂ ಆಯಿತು, ಮೇಲ್ಗಡೆ ಮತ್ತು ಸಿ ಸೆಕ್ಷನ್ನು ಆಯಿತು. ಇಟ್ಸ್ ಲೈಕ್ ಟೂ ಡಬಲ್ ಟಾಸ್ಕ್ ಆದಂಗೆ. ನನ್ನ ಫ್ಯಾಮಿಲಿ ಹಿಸ್ಟ್ರಿಲೇ ಮೊದಲು ಮಾಡಿ ಟ್ವಿನ್ಸ್ ಇರಲಿಲ್ಲ. ಸೊ ಇದು ಒಂಥರ ಪ್ಯಾನಿಕ್ ಸಿಚುವೇಶನ್. ನಮ್ಮ ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಏನಂದಿದ್ದು ಬೆಟ್ರೆ ಏನೇ ಆಗಲಿ ಸಿ ಸೆಕ್ಷನ್ಗೆ ಹೋಗೋಣ ಅಂತ. ಬಟ್ ನನ್ನ ಮನಸ್ಸಿತ್ತು ನನಗೆ ನಾರ್ಮಲ್ ಮಾಡ್ಕೋಬೇಕಂತೆ. ಬಟ್ ಏನಂತಾರಲ್ಲ, ಟೈಮ್ ಆ್ಯಂಡ್ ಬಾಡಿ ಎಲ್ಲನೂ ಸಪೋರ್ಟ್ ಮಾಡಬೇಕಲ್ವ. ಆ ಟೈಮಲ್ಲಿ ಆ ಥರ ಸಪೋರ್ಟ್ ಆಗಲಿಲ್ಲ. ಮತ್ತು ನಾನು ಲಾಸ್ಟ್ ಸ್ಕ್ಯಾನಲ್ಲಿ ಹೋಗಬೇಕಾದ್ರೆ ಇದೆಲ್ಲ ಸ್ಕ್ಯಾನ್ ರಿಪೋರ್ಟ್ನೆಲ್ಲ ತೋರಿಸಿದ್ವಿ. ಮತ್ತು ನನ್ನ ಅದೇ ಹೇಳ್ತಾ ಇದ್ದಾಗ 34 ವೀಕ್ಸಲ್ಲಿ ನನಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದಂದರೆ, ನಿಮ್ಮ ಮಗುದು ಏನಂದರೆ ಲಂಗ್ಸ್ ಎಲ್ಲನೂ ಡೆವಲಪ್ಮೆಂಟ್ ಆಗಬೇಕು. ಬಿಕಾಸ್ ಏನಂದರೆ ಪ್ರೀ ಟರ್ಮ್ ಲೇಬರ್ ಆದರೆ ಮಗು ಲಂಗ್ಸ್ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೂ ಪ್ರಾಬ್ಲಮ್. ಮಗುಗೆ ಹೊರಗಡೆ ಬಂದ ಮೇಲೆ ಅದು ಸಸ್ಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ. ಹಾಗಾಗಿ ನನಗೇನಂತಂದರೆ ಬೀಟಾಮೆಥಾಜಾನ್ ಅಂದರೆ ಇವೆಲ್ಲ ಏನೇ ಇದ್ರೂ ಮೆಡಿಕಲಿ ಪ್ರಿಸ್ಕ್ರೈಬ್ ಟ್ಯಾಬ್ಲೆಟ್ಸ್ಗಳು, ಇಂಜೆಕ್ಷನ್ಸ್ಗಳು. ಸೊ ನಿಮ್ಗೆ ಏನು ಡಾಕ್ಟರ್ಸ್ ಹೇಳ್ತಾರೋ ಅದನ್ನೇ ನೀವು ಫಾಲೋ ಮಾಡಿ. ಇದು ನಾನು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಹೇಳ್ತಾ ಇರೋದು ನಿಮಗೆ. ನನಗೆ ಅದು 2 ಡೋಸ್ ಕೊಟ್ಟಿದ್ದು. ಅಂದರೆ ಏನಂದರೆ ಆ ಇಂಜೆಕ್ಷನ್ ಹೇಗಂದರೆ, ಒನ್ ಟೈಮ್ ನೀವು ಯಾವ ಟೈಮ್ ತೊಗೊಂಡಿದ್ದೀರ, ಲೈಕ್ ಸಪೋಸ್ ಇವಾಗ ನಾನು 12 o'clock ನೋನ್ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ, ಆಫ್ಟರ್ನೂನ್ 12 o'clock ತೊಗೊಂಡಿದ್ದೆ. ನೆಕ್ಸ್ಟ್ ಡೇ ಕೂಡ 12 o'clockಗೆ ಸೇಮ್ ಟೈಮಲ್ಲಿ ತೊಗೊಳ್ಬೇಕು. ಹಂಗಂದರೆ ಲಂಗ್ಸ್ ಪ್ರೀ ಟರ್ಮ್ ಡೆಲಿವರಿ ಆದರೂ ಕೂಡ ಮಗು ಲಂಗ್ಸ್ ಡೆವಲಪ್ಮೆಂಟ್ಗೆ ಏನೋ ಪ್ರಾಬ್ಲಮ್ ಆಗಲ್ಲ. ಸೊ ಅದನ್ನು ಕೂಡ ನಾನು ತೊಗೊಂಡಿದ್ದೆ. ಸೊ ಹೀಗಾಗಿ ಅಂದರೆ ಐ ವಾಸ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಎನಿ ಲೈಕ್ ಎಮರ್ಜೆನ್ಸಿ ಆಪರೇಷನ್ ಸೆಕ್ಷನ್ ಎನಿಥಿಂಗ್ ಏನೇ ಆಗಲಿ ನಾನು ಪ್ರಿಪೇರ್ಡ್ ಇದ್ದೆ. ಮತ್ತು ನನ್ನ ಮಗು ಸುತ್ತ ಇರುವಂಥ ನೀರು ಕೂಡ ಚೂರು ಕಡಿಮೆ ಆಗ್ತಾ ಇರೋದ್ರಿಂದ ನನಗೆ ಇನ್ನೊಂದು ಸ್ಯಾಚೆಟ್ ಕೂಡ ಕೊಟ್ಟಿದ್ರು. ಅಂದರೆ ಅದನ್ನು ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ಕುಡಿಯೋದಿತ್ತು. ಅದರಲ್ಲಿಂದನೂ ಕೂಡ ಮಗುದು ಸುತ್ತ ನೀರೇನಿದೆಯಲ್ಲ ಅದು ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ, ಅದನ್ನು ಕೊಟ್ಟಿದ್ರು. ಮತ್ತು ಇನ್ನೊಂದೇನು ಟೆಸ್ಟ್ ಮಾಡಿಸಿದ್ರು ಅಂತಂದರೆ, ನನ್ನ ಸಿಸ್ಟರ್ಸ್ ನನ್ನ ಕಾಲು ತುಂಬಾ ಊತ ಬಂದಿತ್ತು. ಅಂದರೆ ಎಷ್ಟಂದರೆ ತುಂಬ ಹೇಳಿದ್ನಲ್ವ, ಜಾಸ್ತಿ ಉಬ್ಬಿಬಿಟ್ಟಿತ್ತು. ಆ ಫೋಟೋಸ್ ಇಲ್ಲ ನನ್ನ ಹತ್ರ, ಇದ್ದರೆ ನಾನು ಇಲ್ಲೆಲ್ಲಾದರೂ ಆ್ಯಡ್ ಮಾಡ್ತಾಯಿದ್ದೆ. ತುಂಬಾ ಎಡಿಮಾ ಇತ್ತು. ಹಾಗಾಗಿ ಅವ್ರು ನನಗೆ ಯೂರಿನ್ ಟೆಸ್ಟ್ ಕೂಡ ಮಾಡಿಸ್ಲಿಕ್ಕೆ ಹೇಳಿದರು. ಯೂರಿನ್ ಆ್ಯಂಡ್ ಬ್ಲಡ್ ಟೆಸ್ಟ್ ಇನ್ನೊಂದ್ಸತಿ ಮಾಡಿಸಿದ್ದೆ ನಾನು. ಅದರಲ್ಲಿ ಯೂರಿನಲ್ಲಿ ಪ್ರೋಟೀನ್ ಹೋಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಯಾಕಂದರೆ ಅದಕ್ಕೋಸ್ಕರನೇ ನೀವು ಯಾರೇ ಪ್ರೆಗ್ನೆಂಟ್ ವಿಮೆನ್ ಇದ್ದರೆ ಅವರು ಪ್ಲೀಸ್ ಕ್ಯಾಲ್ಶಿಯಮ್ ಮತ್ತು ಪ್ರೋಟೀನ್ಸು, ಐರನ್ಸ್, ಸಪ್ಲಿಮೆಂಟ್ಸ್ ಏನೇ ಕೊಟ್ಟಿದ್ರು ಅದನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ಡೈಲಿ ಇಫ್ ನಾನ್ ವೆಜಿಟೇರಿಯನ್ ಆಗಿದ್ದರೆ ಎಗ್, ಮಿಲ್ಕ್ ಇದನ್ನು ಕನ್ಸಂಪ್ಷನ್ನ ತುಂಬ ಜಾಸ್ತಿ ಸರಿಯಾಗಿ ಇಟ್ಕೊಳ್ಳಿ. ಮತ್ತು ಡ್ರೈ ಫ್ರೂಟ್ಸ್ ತಿನ್ನಿ, ಮತ್ತು ಎಳೆನೀರು ಕುಡೀರಿ, ಜಾಸ್ತಿನೇ ನೀರು ಕುಡೀರಿ. ಮತ್ತು ನಿಮ್ಮದು ಫುಡ್ ಏನಂದರೆ, ನೀವು ಕೆಲವೊಬ್ರು ಅಂತಾರೆ ಕ್ರೇವಿಂಗ್ಸ್ ಇದೆ ನನಗೆ, ಅದು ಇದೆ ಇದು ಇದೆ ಅಂತ ಹೇಳಿ ಸುಮ್ಮನೆ ಸಿಕ್ಕಿದ್ದೆಲ್ಲ ಜಂಕ್ ಫುಡ್ಸ್ನ ತಿನ್ನೋದಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಆ್ಯಸ್ ಅ ಟ್ವಿನ್ ಪ್ರೆಗ್ನೆನ್ಸಿ ಕ್ಯಾರಿ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನಗೇನು ಆ ಥರ ಯೂಶ್ವಲಿ ಹೇಳ್ತಾರಲ್ವ, 12 ನೈಟಲ್ಲಿ ಕ್ರೇವಿಂಗ್ಸ್ ಆಯಿತು, ಅದು ಆಯಿತು, ನಾನು ಅದು ಇದ್ದೆ. ನನಗೆ ಆ ಥರ ನಿಜವಾಗ್ಲೂ ಆಗಿಲ್ಲ. ಐ ಡೋಂಟ್ ನೋ, ಮೇ ಬಿ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನನಗೆ ಅಂದರೆ ಯಾವುದೇ ಕ್ರೇವಿಂಗ್ಸ್ ಆ ಥರ ಆಗಿಲ್ಲ. ನಾನು ಬಿಫೋರ್ ಪ್ರೆಗ್ನೆನ್ಸಿ ಕೂಡ ಒಂದು ಹೆಲ್ದಿ ಡಯಟ್ನೇ ಇಟ್ಕೊಂಡಿದ್ದೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ನಾನು ಸೇಮ್ ಡಯಟ್ನೇ ಫಾಲೋ ಮಾಡಿದ್ದು. ನಾನು ಯಾವುದೇ ರೀತಿ ಜಂಕ್ನ ಜಾಸ್ತಿನೇ ಇನ್ವಾಲ್ವ್ ಮಾಡಿಲ್ಲ ನನ್ನ ಫುಡ್ಡಲ್ಲಿ. ನನಗೆ ಜಾಸ್ತಿ ತಿನ್ಬೇಕು ಅನಿಸಿದ್ದು ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತಂದರೆ ದೋಸೆ ಜಾಸ್ತಿ ಪ್ರಿಫರ್ಡ್ಲಿ. ನನಗೆ ದೋಸೆ ತುಂಬಾ ತಿನ್ಬೇಕು ಅನಿಸಿತ್ತು, ಏನೂ ಗೊತ್ತಿಲ್ಲ. ದೋಸೆ ಒಂದು ನಾನು ಫ್ರೀಕ್ವೆಂಟಾಗಿ ತಿಂತಾ ಇದ್ದೆ. ಮತ್ತು ಔಟ್ ಆಫ್ ದಿ ಬಾಕ್ಸ್ ಅಂದರೆ ಗೂಸ್ಬೆರಿ, ಲೈಕ್ ಅಂದರೆ ನೆಲ್ಲೆಕಾಯಿ ಅಂತಾರಲ್ವ, ಅದು ನೆಲ್ಲೆಕಾಯಿ. ಮತ್ತು ಅಷ್ಟೇ ಮನೆ ಫುಡ್ಸ್ ಏನೋ ಹೋಳಿಗೆ ತಿನ್ನೋದು ತುಂಬಾ ಇಂಟ್ರೆಸ್ಟ್ ಇತ್ತು ತಿನ್ಬೇಕಂತ. ಆದರೆ ಹೀಗೆ ಕ್ರೇವಿಂಗ್ಸ್, ಅದು ರಾತ್ರಿ ಐಸ್ ಕ್ರೀಮ್ ಬೇಕು, ವಡಾಪಾವ್ ಬೇಕು, ಆ ಥರ ಈ ಥರದ್ದೇನು ನನ್ನ ಕ್ರೇವಿಂಗ್ಸ್ ಆ ಥರ ಏನೂ ಬರಲಿಲ್ಲ. ನಾನು ತುಂಬಾ ಬಿಕಾಸ್ ನಾನು ಕಾನ್ಷಿಯಸ್ ಆಗಿ ನಾನು ಚೂಸ್ ಮಾಡ್ತಾ ಇದ್ದೆ. ಬಿಕಾಸ್ ವೆನ್ ಯು ಕಂಟ್ರೋಲ್ ಯುವರ್ ಮೈಂಡ್, ಸೊ ಯು ವಿಲ್ ನೋ ಲೈಕ್ ವಾಟ್ ಯು ಆರ್ ಈಟಿಂಗ್ ಆ್ಯಂಡ್ ವಾಟ್ ವಿಲ್ ಬಿ ದ ಎಫೆಕ್ಟ್ ಆಫ್ ದ್ಯಾಟ್ ಒನ್ ಅಂತ ನಿಮ್ಗೆ. ಬಿಕಾಸ್ ನಿಮ್ಮ ಮೈಂಡು ನೀವು ಕಂಟ್ರೋಲಲ್ಲಿ ಇದ್ದರೆ, ನೀವು ಇವಾಗ ನೋಡಿ ಜಾಸ್ತಿನೇ ನೀವು ಇಲ್ಲ ನಾನು ಹಂಗೆ ತಿನ್ಬೇಕು. ಈಗ ಯೂಶ್ವಲಿ ಏನಾಗ್ಬಿಡುತ್ತೆ, ನಾವೆಲ್ಲನೂ ಅದು ಇದು ವೀಡಿಯೋಸ್ಗಳನ್ನ ನೋಡಿದಾಗ ಏನಿಸುತ್ತೆ, ಅವರು ಆ ಥರ
ಕ್ರೇವಿಂಗ್ಸ್ ಆಗಿದೆ ಅಂದರೆ ನನಗೂ ಆಗಬೇಕಿತ್ತು, ನನಗಾಗಿಲ್ಲ, ನನಗಾಗಬೇಕು, ಅದೇನೋ ಒಂಥರ ಏನು ಹೇಳ್ತಾರೆ ಗೊತ್ತಿಲ್ಲ, ಒಬ್ರು ನೋಡಿ ನಾವು ಇನ್ನೊಬ್ರನ್ನ ಇಮಿಟೇಟ್ ಮಾಡ್ತಾ ಇರ್ತೀವಿ. ಸೊ ನೀವು ಇಫ್ ಯು ಆರ್ ಲೈಕ್ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇತ್ತು, ನಿಮ್ಮ ಮೊದಲಿಂದಾನೇ ನೀವು ಇಲ್ಲ ನಾನು ಹೆಲ್ದಿ ಲೈಫ್ ಸ್ಟೈಲ್ನೇ ಲೀಡ್ ಮಾಡಬೇಕು, ನನ್ನ ಮಗು ಪ್ರೆಗ್ನೆನ್ಸಿಯಲ್ಲಿ ನಾನು ಇದೇ ಥರ ನನ್ನ ಲೈಫ್ ಸ್ಟೈಲ್ ಇಟ್ಕೋಬೇಕು, ನಾನು ಒಳ್ಳೆ ಬುಕ್ಸ್ ಓದಬೇಕು, ನಾನು ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು, ನಾನು ಈ ಥರ ನನ್ನ ಲೈಫ್ ಸ್ಟೈಲನ್ನು, ಬಿಕಾಸ್ ಏನಂದರೆ ಗರ್ಭ ಸಂಸ್ಕಾರ ಅಂತಾರಲ್ವ ತುಂಬಾ ಇಂಪಾರ್ಟೆಂಟು. ನಿಮ್ಮ ಮಗು ನೀವು ಪ್ರೆಗ್ನೆಂಟ್ ಸ್ಟಾರ್ಟ್, ನೀವು ಯಾವತ್ತು ಪ್ರೆಗ್ನೆನ್ಸಿ ಟ್ರೈ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಿರಲ್ವ, ಅವಾಗಲಿಂದನೇ ಅದು ಗರ್ಭ ಸಂಸ್ಕಾರ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಅದನ್ನೊಂದು ಹೋಲ್ ಟಾಪಿಕ್, ಅದು ನೆಕ್ಸ್ಟ್ ಇನ್ನೊಂದರಲ್ಲಿ ಏನಾದರೂ ಮಾತಾಡೋಣ. ಬಟ್ ಇಲ್ಲೇ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ಹೇಳ್ತೀನಿ. ಅದೊಂದು ಅಂದರೆ ಕಂಟಿನ್ಯೂಸ್ ಪ್ರೊಸೆಸ್. ನೀವು ಸ್ಟಾರ್ಟಿಂಗಿಂದನೇ ನೀವು ಮೈಂಡ್ ನೀವು ಸ್ಟಾರ್ಟೆಡ್, ಯು ಹ್ಯಾವ್ ಟು ಪ್ರಿಪೇರ್. ಲೈಕ್ ನೀವು ಮೈಂಡಿಂದಾನೇ ಬುಕ್ಸ್ ಓದೋದಾಗಲಿ, ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡೋದಾಗಲಿ, ಒಳ್ಳೆದನ್ನೇ ಥಿಂಕ್ ಮಾಡೋದು, ಒಳ್ಳೆ ಬುಕ್ಸ್ಗಳನ್ನ ಓದಿ, ಒಳ್ಳೆ ಮ್ಯೂಸಿಕ್ನ ಕೇಳಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡಿ. ಈ ಥರ ನಿಮ್ಮ ಲೈಫ್ ನೀವೇ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನು ಮಾಡ್ಬೋದು, ನೀವು ತಿನ್ನೋದು, ಕುಡಿಯೋದು, ಅಂದರೆ ಎವ್ರಿಥಿಂಗ್ ಶುಡ್ ಬಿ ಕ್ಲೀನ್ ಆ್ಯಂಡ್ ನೀಟ್. ಲೈಕ್ ವಾಟ್ ಎವರ್ ಯು ಆರ್ ಸ್ಪೀಕಿಂಗ್ ದಟ್ ಶುಡ್ ಬಿ ಕ್ಲೀನ್, ವಾಟ್ ಎವರ್ ಯು ಆರ್ ಈಟಿಂಗ್ ದಟ್ ಶುಡ್ ಬಿ ಕ್ಲೀನ್, ಅಂದರೆ ವಾಟ್ ಎವರ್ ಯು ಆರ್ ಥಿಂಕಿಂಗ್ ದಟ್ ಶುಡ್ ಬಿ ಕ್ಲೀನ್. ಅಂದರೆ ಎಲ್ಲನೂ ನಿಮ್ಮ ಪ್ರೊಸೆಸ್, ನೀವೇ ಪ್ರೊಸೆಸ್ ಮಾಡ್ತಾ ಹೋಗಬೇಕು. ಅವಾಗ ಏನಾಗುತ್ತೆ, ನಿಮ್ದು ಯಾವ ಥರ ಮೈಂಡ್ ಸೆಟ್ ಇರುತ್ತೆ, ನಿಮ್ಮ ಮಗು ಕೂಡ ಅದನ್ನೇ ಡಿರೈವ್ ಮಾಡುತ್ತೆ. ಸೊ ಇದಕ್ಕೋಸ್ಕರ ಗರ್ಭ ಸಂಸ್ಕಾರ ಅನ್ನೋದು. ಇದಕ್ಕೋಸ್ಕರ ನೀವು ಸಪ್ರೇಟ್ ಕ್ಲಾಸ್ ಆಗಲಿ, ಸಪ್ರೇಟ್ ಎಲ್ಲೋ ಹೋಗೋದು ಬೇಕಾಗಿಲ್ಲ. ಇದು ನಿಮ್ಮ ಹೋಲ್, ನಿಮ್ಮ ಕಂಟ್ರೋಲ್, ನಿಮ್ಮ ಮೈಂಡ್ ಕಂಟ್ರೋಲ್, ಅದು ನೀವು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಇಟ್ಕೊಂಡ್ಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆದರೂ ಕೂಡ ನೀವು ಈಸಿಯಾಗಿ ಅದನ್ನ ಗೋ ಥ್ರೂ ಮಾಡ್ಬೋದು. ಈವನ್ ನನ್ನ ಕೇಸಲ್ಲಿ ನೋಡಿ, ನಾನು ಹೇಳಿದ್ನಲ್ವ ಪ್ರೀವಿಯಸ್ ವಿಡಿಯೋದಲ್ಲಿ, ಮಗುನ ಅಬ್ನಾರ್ಮಲ್ ಬರ್ಬೋದು ಅನ್ನೋ ಚಾನ್ಸಸ್ ಇದ್ರೂ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗುತ್ತೆ ನಮ್ಮ ಮೈಂಡ್ನ. ಇಫ್ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಎವ್ರಿಥಿಂಗ್ ವಿಲ್ ಎಫೆಕ್ಟ್ ಯುವರ್ ಬೇಬಿ ಆ್ಯಂಡ್ ಯುವರ್ ಫೀಟಸ್ ಆ್ಯಂಡ್ ಯುವರ್ ಹಸ್ಬೆಂಡ್, ಯು ಆ್ಯಂಡ್ ಯುವರ್ ಸರೌಂಡಿಂಗ್, ಎವ್ರಿಥಿಂಗ್. ಲೈಕ್ ಎವ್ರಿಬಡಿ ವಿಲ್ ಬಿ ಎಫೆಕ್ಟೆಡ್ ಬೈ ಯುವರ್ ಬಿಹೇವಿಯರ್. ಸೊ ನೀವೇ ಕಂಟ್ರೋಲ್ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಇದೆಲ್ಲನೂ ಇಂಪಾರ್ಟೆಂಟು. ಓಕೆ, ಐ ಆಮ್ ಗೋಯಿಂಗ್ ಔಟ್ ಆಫ್ ದಿ ಬಾಕ್ಸ್. ಅದಕ್ಕೆ ಹೇಳೋದು, ಎವ್ರಿ ಟಾಪಿಕ್ ನೀಡ್ಸ್ ಅ ಸಪ್ರೇಟ್ ವಿಡಿಯೋ. ಇಫ್ ಲೈಕ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆನೇ ಬೇಕಾಗಿತ್ತು, ನಾನು ಯಾವ ಥರ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅನ್ನೋದಾದರೆ, ನಾನು ಅದ್ರ ಯೋಗಾಸ್ ನಾನೇನು ಫಾಲೋ ಮಾಡಿದ್ದೆ, ನಾನು ಯಾವ ಬುಕ್ಸ್ಗಳನ್ನ ಓದಿದ್ದೆ, ನಾನು ಯಾವ ಮ್ಯೂಸಿಕ್ನ ಜಾಸ್ತಿ ಕೇಳಿದ್ದೆ, ನನ್ನ ಲೈಫ್ ಸ್ಟೈಲ್ನ ನಾನು ಯಾವ ಥರ ಚೇಂಜ್ ಮಾಡ್ಕೊಂಡಿದ್ದೆ, ಥಿಂಕಿಂಗ್ಸ್ ಪ್ರೊಸೆಸ್ ಎಲ್ಲನೂ ನಿಮ್ಗೆ ಬೇಕಾಗಿದ್ರೆ ಪ್ಲೀಸ್ ಕಮೆಂಟ್ ಆನ್ ಮಾಡಿ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡೋಣ. ಸೊ ದಟ್ ನಿಮ್ಗೆ ಕೂಡ ಹೆಲ್ಪ್ ಆಗ್ಬೋದು. ಮೇ ಬಿ ಹೂ ಆರ್ ಟ್ರೈಂಗ್ ಫಾರ್ ಪ್ರೆಗ್ನೆನ್ಸಿ ಆ್ಯಂಡ್ ಯು ಆರ್ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆಲ್ಲನೂ ತುಂಬಾ ಹೆಲ್ಪ್ ಆಗುತ್ತೆ. ಇಫ್ ನೀವು ಡೆಲಿವರಿ ಮಾಡಿದ್ರು ಕೂಡ ಮೇ ಬಿ ಇನ್ ಫ್ಯೂಚರ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಬಿಕಾಸ್ ಏನಂದರೆ ಲೈಕ್ ಇಟ್ಸ್ ನಾಟ್ ದ ಎಂಡ್ ಆಫ್ ಯುವರ್ ಲೈಫ್, ರೈಟ್? ನೀವು ಇನ್ನೊಂದು ಬೇಬಿನ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಜೊತೆಲಿರೋರಿಗೆ ನೀವು ಹೆಲ್ಪ್ ಮಾಡ್ಬೋದು. ನೀವು ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯುವರ್ ಸಿಸ್ಟರ್, ಯುವರ್ ಲೈಕ್ ಕಸಿನ್ಸ್, ಹೂ ಎವರ್ ಇಟ್ ಮೇ ಬಿ, ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ಸೊ ನಾವು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳೋಣ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್. ನಾನು ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಇಟ್ಸ್ ಲೈಕ್ ಮೈ ಪ್ಲೆಷರ್, ಲೈಕ್ ಅದನ್ನು ಹೇಳಬೇಕಂದ್ರೆ ನಾನು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಹೇಳಿದ್ನಲ್ವ, ಲಂಗ್ಸ್ ಡೆವಲಪ್ಮೆಂಟ್ಗೋಸ್ಕರ ಇಂಜೆಕ್ಷನ್ಸ್ ಎಲ್ಲನೂ ತೊಗೊಂಡೆ. ಅದಾದಮೇಲೆ ನನ್ನ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಲಾಸ್ಟ್ ಗ್ರೋತ್ ಸ್ಕ್ಯಾನಲ್ಲಿ ನಾನು ಹೋದಾಗ ನನ್ನ ಮಗುಗೆ ಏನಂದರೆ, ನನ್ನ ಸರ್ವೈಕಲ್ ಲೆಂತ್ ಕೂಡ ನಾರ್ಮಲ್ ಇತ್ತು. ಡಾಪ್ಲರ್ ಟೆಸ್ಟಲ್ಲಿ ಏನು ಬಂತು, ಟ್ವಿನ್ ಏದು ಕರೆಕ್ಟಾಗಿದೆ ಎಲ್ಲನೂ. ಒಂದು ಸೆಕೆಂಡ್, ಅದನ್ನು ನಾನು ಹೇಳ್ತೀನಿ ಏನು ಬಂದಿತ್ತು ಇಂಪ್ರೆಷನಲ್ಲಿ ಅಂತ. ಡಾಪ್ಲರ್ ಸ್ಟಡಿ ನಾರ್ಮಲ್ ಇತ್ತು. ಕಿಡ್ನಿ ಮತ್ತು ಸ್ಟಮಕ್, ಕಿಡ್ನಿ, ಡಯಾಫ್ರಾಗಮ್ ಮತ್ತು ಯುರಿನರಿ ಬ್ಲಾಡರ್ಸ್, ಎವ್ರಿಥಿಂಗ್ ವಾಸ್ ಅಪಿಯರ್ ಟು ಬಿ ನಾರ್ಮಲ್ ಇತ್ತು. ಮತ್ತು ಯುಟರೈನ್ ಆರ್ಟರಿ ಕೂಡ ಎಲ್ಲನೂ ಕರೆಕ್ಟ್ ಇತ್ತು. ಟ್ವಿನ್ ಬಿ ನನ್ನ ಕೇಸಲ್ಲಿ ಪ್ರಾಬ್ಲಮ್ ಆಗಿದೆ. ಟ್ವಿನ್ ಬಿದು ಅದು ಟ್ರಾನ್ಸ್ಫರ್ ಪೊಸಿಷನಲ್ಲಿತ್ತು. ಒಂದು ಮಗು ಬ್ರೀಚ್ ಇತ್ತು, ಸಾರಿ ಆವಾಗಲೇ ವರ್ಡ್ ನೆನ್ಪು ಬರ್ತಿರ್ಲಿಲ್ಲಲ್ವ. ಇನ್ನೊಂದು ಟ್ರಾನ್ಸ್ಫರ್ ಪೊಸಿಷನಲ್ಲಿತ್ತು, ಇನ್ನೊಂದು ಬ್ರೀಚಲ್ಲಿತ್ತು. ಯೂಶ್ವಲಿ ಸಿಫಾಲಿಕ್ ಇದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಬಟ್ ಆದರೆ ನನ್ನ ಕೇಸಲ್ಲಿ ಎರಡೂ ಡಿಫ್ರೆಂಟ್ ಇತ್ತು. ಮತ್ತು ಅದರಲ್ಲಿ ಇನ್ನೊಂದು ಏನಿತ್ತು ಅಂದರೆ, ಡಾಪ್ಲರ್ ಸ್ಟಡಿಯಲ್ಲಿ ಟ್ವಿನ್ ಬಿದು ಹೈ ಅಂಬೆಲಿಕಲ್ ಆರ್ಟರಿ ಇತ್ತು. ಸೊ ಹಂಗಂದರೆ ನನ್ನ ಮಗುಗೆ ನನ್ನ ಪ್ಲಾಸೆಂಟಾ ಫಂಕ್ಷನಲ್ ಕಡಿಮೆ ಆಗಿತ್ತು. ಸೊ ಇನ್ಸಫಿಷಿಯನ್ಸಿ ಆಫ್ ಪ್ಲಾಸೆಂಟಲ್ ಫಂಕ್ಷನ್ ಇತ್ತು. ಅಂದರೆ ಮಗುಗೆ ಬ್ಲಡ್ ಫ್ಲೋ ಜಾಸ್ತಿ ಇರಲಿಲ್ಲ ಮತ್ತು ಮಗು ಗ್ರೋತ್ ಕಡಿಮೆ ಆಗಿಬಿಟ್ಟಿತ್ತು. ಸೊ ಇಂಥ ಕೇಸಲ್ಲಿ ವಿ ಕ್ಯಾನ್ ನಾಟ್ ವೇಟ್. ಲೈಕ್ ಮಗುನ ನಾವು ವೇಟ್ ಮಾಡಿದರೆ ಏನಾಗ್ಬಿಡುತ್ತೆ, ಒಂದು ಕೇಸ್ ಸಪೋಸ್ ಏನೋ ಅನ್ಫಾರ್ಚುನೇಟ್ ಆಗಿ ಮಗು ಡೆತ್ ಕೂಡ ಆಗ್ಬೋದು ಯೂಟ್ರಸಲ್ಲಿ. ಒಂದು ಮಗು ಡೆತ್ ಆಗಿ ಇನ್ನೊಂದು ಮಗುಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೇನಾಯಿತು, ಇದೆಲ್ಲನೂ ಕನ್ಸಿಡರ್ ಮಾಡಿಬಿಟ್ಟೆ ನನಗೆ ಏನಂದರೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಪ್ಲ್ಯಾನ್ ಆಯಿತು. ಸೊ ನನ್ನ ಯಾವ ರಿಪೋರ್ಟ್ ಬಂತಲ್ವ, ರಿಪೋರ್ಟ್ ಬಂದಿನ ನಾನು ನೋಡಿ ಚೆನ್ನಾಗಿ ಹೊರಗಡೆ ಓಡಾಡಿದ್ದೀನಿ. ನನಗೆ ಎಲ್ಲರೂ ಅಂದಿದ್ರು, ಇಷ್ಟು ಟ್ವಿನ್ಸ್ ಕ್ಯಾರಿ ಮಾಡ್ತಾ ಇದೆಯಾ, ಹೊರಗಡೆ ಜಾಸ್ತಿ ತಿರುಗಬೇಡ, ಯಾಕಂದರೆ ಯಾವ ಟೈಮಲ್ಲಿ ಡೆಲಿವರಿ ಪ್ರಾಬ್ಲಮ್ ಬರ್ಬೋದು ಗೊತ್ತಿಲ್ಲ. ಬಟ್ ನನ್ನ ವಿಲಿತ್ತು, ಐ ವಾಸ್ ಲೈಕ್ ಏನೇ ಆಗಲಿ ಡಾಕ್ಟರ್ಸ್ ಹೇಳಿದ್ರು ಕೂಡ ನನ್ನೊಂದು ಮೈಂಡ್ ಸೆಟ್ ಇಲ್ಲ, ನಾನು ಕ್ಯಾರಿ ಮಾಡ್ತೀನಿ. ಲೈಕ್ ಅಂಟಿಲ್ ನನ್ನ ಫುಲ್ ಜೆಸ್ಟೇಷನಲ್ ಏಜ್ ಏನಿರುತ್ತಲ್ವ, ಲೈಕ್ 40 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ, ನಾನು ಅಟ್ಲೀಸ್ಟ್ 38ವರೆಗಾದರೂ ನಾನು ರೀಚ್ ಆಗಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಇತ್ತು. ನಾನು ಇಫ್ ಪಾಸಿಬಲ್ ನಾರ್ಮಲ್ ಕೂಡ ಟ್ರೈ ಮಾಡೋಣ, ಆ ಥರ ವಿಲ್ ಪವರ್ ಇತ್ತು ನನಗೆ. ಹಾಗಾಗಿ ನಾನು ಹೊರಗಡೆ ವಾಕ್ ಮಾಡ್ತಿದ್ದೆ, ತಿರುಗಾಡ್ತಿದ್ದೆ. ಹೋಗಿ ನಾನು ಅವತ್ತಿನ ದಿನ ರಿಲಯನ್ಸ್ ಟ್ರೆಂಡ್ ಕೂಡ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮನೆಗೆ ಬಂದಿದ್ದು. ನಾನು ಆಮೇಲೆ ನನ್ನ ರಿಪೋರ್ಟ್ ಇತ್ತಲ್ವ, ನನಗೆ ಅಂದರೆ ಯೂಶ್ವಲಿ ಐ ಆಮ್ ಫ್ರಮ್ ನಾನ್ ಮೆಡಿಕಲ್ ಬ್ಯಾಕ್ಗ್ರೌಂಡ್. ಸೊ ನನಗೆ ಇದೆಲ್ಲ ನನ್ನ ರಿಪೋರ್ಟ್ ಅಷ್ಟೊಂದು
ಅಷ್ಟೊಂದೇನು ಗೊತ್ತಾಗಲಿಲ್ಲ. ನಾನು ವೆನ್ ಐ ಶೋ ಟು ಮೈ ಸಿಸ್ಟರ್, ಶಿ ಸಜೆಸ್ಟೆಡ್ ಲೈಕ್ ಯು ಹ್ಯಾವ್ ಟು ಗೋ and see your doctor urgently. So I will speak to her because she is her colleague. So ಅವಳಿಗೆ ಅವ್ರು ಮಾತಾಡ್ಬಿಟ್ಟು ನಾನು ಮಾತಾಡ್ತೀನಿ, ನೀನು ಹೋಗ್ಬಿಟ್ಟು ಅಡ್ಮಿಟ್ ಆಗು, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಎಲ್ಲ ಹೇಳಿದ್ರು. ಸೊ ನಾನು ಡಾಕ್ಟ್ರಿಗೆ ಹೋಗಿ ಮೀಟ್ ಆದಾಗ ಅವ್ರು ಕೂಡ ಸೇಮ್ ಸಜೆಸ್ಟ್ ಮಾಡಿದ್ದು, ಬೆಟರ್ ಇವಾಗ ನಾವು ಇದು ಡೆಲಿವರಿನ ಮಾಡಿಸ್ಬಿಡೋಣ. ಇನ್ನೊಂದು ಏನಿದೆ ಅಂದರೆ +.2 ಇವಾಗ ಯಾರಾದರೂ ನಾನು ಅಷ್ಟೊಂದೇನು ಬಿಲೀವ್ ಮಾಡಲ್ಲ, ಬಟ್ ಇಫ್ ಸಂಬಡಿ ಈಸ್ ಲೈಕ್ ಬಿಲೀವಿಂಗ್ ದಟ್ ಒನ್, ಲೈಕ್ ನೀವು ಯಾವಾಗ C-section ಇದ್ದರೆ ಇನ್ನೊಂದು ಏನಂದರೆ ನೀವು ಆಟ್ ವಾಟ್ ಟೈಮ್ ಯು ವಾಂಟ್ ಟು ಡೆಲಿವರ್ ಯುವರ್ ಬೇಬಿ ಆ್ಯಂಡ್ ವಾಟ್ ಡೇ ಯು ವಾಂಟ್ ಟು ಡೆಲಿವರ್ ಯುವರ್ ಬೇಬಿ, ದಟ್ ಈಸ್ ಇನ್ ಯುವರ್ ಹ್ಯಾಂಡ್. ಲೈಕ್ ಇಟ್ಸ್ ಲೈಕ್ ಪ್ರೊಬೇಬಲಿ ಇಟ್ಸ್ ಅರೌಂಡ್ 80% ನಿಮ್ಮ ಹ್ಯಾಂಡಲ್ ಇದೆ. ಅಂದರೆ ಏನೋ ಎಮರ್ಜೆನ್ಸಿ ಬಂತು, ಏನೋ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ದೇ ಕೆ ನಾಟ್ ಹೆಲ್ಪ್, ಲೈಕ್ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಅಂದರೆ ವಿ ಕ್ಯಾನ್ ಟ್ರೈ, ನಮ್ಗೆ ಈ ಟೈಮಲ್ಲಿ ನಮ್ಮ ಮಗು ಬೇಕು ಅಂದರೆ ನಮ್ಮ ಪಂಚಾಂಗ ತೆಗೆಸೋದಾಗಲಿ ಅದನ್ನೆಲ್ಲ ಮಾಡ್ತಾರಲ್ವಾ, ಇವಾಗ ಜಾಸ್ತಿ ಆ ಥರ ಬೆಂಗಳೂರಲ್ಲಿ ಟ್ರೆಂಡ್ ಇರೋದು. ನನಗೂ ನನ್ನ ಡಾಕ್ಟರ್ ಕೇಳಿದ್ರು, ಬಟ್ ವಿ ವೇರ್ ನಾಟ್ ಲೈಕ್ ಯಾವಾಗುತ್ತೆ ಅಂದರೆ ಇಟ್ಸ್ ಲೈಕ್ ಫೇಟ್ ಅಲ್ವಾ, ನಾವು ಈಗ ಇದೇ ಟೈಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರು ಅದಾಗಲ್ಲ. ಅಂದರೂ ಕೂಡ ನಾವು ಒಂದು ಟೈಮ್ ಹೇಳಿದ್ವಿ. ನಾವು ನೆಕ್ಸ್ಟ್ ಡೇ ಲೈಕ್ ನಂದು ಮಗು ಬರ್ತಾಗಿರೋದು 12th November. ಸೊ 12th November ಎನಿಥಿಂಗ್ ಫ್ರಮ್ 10 to 11 ಮಾರ್ನಿಂಗ್ ಸ್ಲಾಟಲ್ಲಿ ಡೆಲಿವರಿ ಮಾಡಿಸೋಣ ಅಂತ. ಆವಾಗ ಅದು ಡೆಲಿವರಿ ಏನು OT-ಲಿ ನಾನು 2 times ಒಳಗಡೆ ಹೋಗಿ ಹೊರಗಡೆ ಬಂದೆ, ಬಿಕಾಸ್ ಆಫ್ ಹೈ BP ಇದ್ದಿದ್ದರಿಂದ ಕಂಟ್ರೋಲಿಂಗ್ ಇರಲಿಲ್ಲ. ಸೊ 1 day ಬಿಫೋರೇ ಅಡ್ಮಿಟ್ ಆಗಿದೆ. ಇದು ಒಂದು ಸ್ಟೋರಿ, ಒಂದು ಡಿಫ್ರೆಂಟ್ ಸೆಟ್ ಆಫ್ ಸ್ಟೋರಿ, ಅದ್ರ ಒಂದು ಒಂಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಅದು. ಆ ಡೆಲಿವರಿಯಿಂದ ನೆಕ್ಸ್ಟ್ ಈ ಥರ್ಡ್ ಟ್ರೈಮಿಸ್ಟರ್ ಮುಗಿಸಿ ಇದಾದಮೇಲೆ ನೆಕ್ಸ್ಟ್ ಬ್ಲಾಗ್ ಬರೋದೇ ಅದೇ ಬರುತ್ತೆ, ಡೆಲಿವರಿ ಸ್ಟೋರಿನ. ಅದರಲ್ಲಿ ಹೇಳ್ತೀನಿ ಏನೇನಾಯಿತು ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಕೆಲವೊಬ್ರು ಹೇಳ್ತಾರೆ ಯೋಗಾಸ್ ಮಾಡಿ ಅದು ಮಾಡಿ ಅಂತ, ಬಟ್ ಸಾರಿ ಡಿಯರ್ಸ್, ನಾನು ಮಾಡಿಲ್ಲ. ಬಿಕಾಸ್ ಯಾಕಂದರೆ ನನ್ನ ಟ್ವಿನ್ಸಲ್ಲಿ ನನ್ನ ಕಾಲು ನಿಮ್ಗೆ ಹೇಳ್ಬಿಟ್ಟಿದ್ನಲ್ಲ, ತುಂಬಾ ಎಡಿಮಾ ಇತ್ತು. ಸೊ ನನಗೆ ಜಾಸ್ತಿ ವಾಕ್ ಕೂಡ ಸಜೆಸ್ಟೇಬಲ್ ಇದ್ದಿದ್ದಿಲ್ಲ, ಯಾಕಂದರೆ ಬಿಕಾಸ್ ಆಫ್ ಮೈ ಹೈ BP. ನಾನು ಮೇಲ್ಗಡೆ ಹೋಗಿ ಟೆರೆಸ್ ಮೇಲೆ ವಾಕ್ ಮಾಡಿದ್ರು ಇಟ್ಸ್ ತುಂಬಾ ರಿಸ್ಕಿ ಅಲ್ವಾ, ಬಿದ್ದೆ ಮಾಡಿದೆ ಕಾಣಿಸ್ಲಿಲ್ಲ. ಬಿಕಾಸ್ ನನ್ನ ಹೊಟ್ಟೆನೇ ಇಷ್ಟೊಂದಿತ್ತು, ನನಗೆ ಮುಂದೆ ಕೆಳಗಡೆದೇ ಕಾಣಿಸ್ತಾ ಇರಲಿಲ್ಲ ಹೇಗೆ ನಡೆಯೋದು ಅನ್ನೋದು. ಸೊ ಹಾಗಾಗಿ ಏನಾಯಿತು ಅಂದರೆ ನಾನು ಯಾವುದೇ ರೀತಿ ಯೋಗಾಸನ ಮಾಡಿಲ್ಲ. ಕೆಲವೊಬ್ರು ಟ್ರೈ ಮಾಡ್ತಾರಂತೆ. ಇಫ್ ಯು ಆರ್ ಲೈಕ್ ಕ್ಯಾರಿಂಗ್ ಸಿಂಗಲ್ ಬೇಬಿ, ದೆನ್ ಫ್ರಮ್ ಯುವರ್ ಸಜೆಷನ್ ಆಫ್ ಡಾಕ್ಟರ್ಸ್ ಪ್ಲೀಸ್ ಮಾಡಿ. ನನ್ನ ಡಾಕ್ಟರ್ ಸಜೆಸ್ಟ್ ಏನು ಮಾಡಿಲ್ಲ, ಅವ್ರು ಹೇಳಿದ್ದು ಸುಮ್ಮನೆ ವಾಕ್ ಮಾಡಿ ಸಾಕು, ಇನಫ್. ಅದು ಬಿಟ್ಟು ಯಾವುದೇ ರೀತಿ ಸ್ಟ್ರೆಚಸ್ ಯೋಗ ಬೇಡ ಅಂತ ಹೇಳಿದರು. ಬಿಕಾಸ್ ಆಫ್ ಮೈ ರಿಸ್ಕ್ ಆ್ಯಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಸೊ ನಾನು ಮಾಡಲಿಕ್ಕಾಗಿಲ್ಲ. ಸೊ ನಾನು ಮಾಡಿಲ್ಲ, ಓನ್ಲಿ ವಾಕ್ ಮಾಡ್ತಾ ಇದ್ದೆ ನಾನು. ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡಿದ್ದೆ. ಅಂದರೆ ಊಟ ಮಾಡೋದಾಗಲಿ ಹೇಳೋದಂತರೂ ನನ್ನ ಮಲ್ಕೊಂಡ್ರೆ ಹಿಂಗೆ ಟರ್ನ್ ಆಗಬೇಕಂದ್ರೂ ನನಗೊಬ್ರು ಹೆಲ್ಪ್ ಬೇಕಿತ್ತು, ಆ ಥರ ಇತ್ತು ನನ್ನ ಕಂಡೀಷನ್. ನಾನು ಹಾಗಾಗಿ ನಿದ್ದೆ ಕೂಡ ಜಾಸ್ತಿ ಆಗ್ತಾ ಇರಲಿಲ್ಲ ನೈಟ್ ಟೈಮಲ್ಲಿ. ಅಂದರೆ ಎವ್ರಿ ನೈಟ್ ಲೈಕ್ ಇಟ್ಸ್ ಏನಂತಾರೆ, ಒಂಥರ ನಮ್ಮ ಪೇರೆಂಟ್ಸಿಗೆ ಡ್ರೀಮ್ ಥರ. ಅಂದರೆ ಅವರು ಮಲ್ಕೊಂಡ್ರು ಮಗಳು ಬಿದ್ಲಾ ಅಥವಾ ಏನಾದರೂ ಅವಳು ಪ್ರಾಬ್ಲಮ್ ಆಯಿತಾ. ಬಿಕಾಸ್ ನಮ್ಮ ಮನೆಯಲ್ಲಿ ನನ್ನ ಫಸ್ಟ್ ಡೆಲಿವರಿ, ಫಸ್ಟ್ ಚೈಲ್ಡ್ ನಾನು. ಸೊ ನಾನು ಫಸ್ಟ್ ಚೈಲ್ಡ್ಗೆ ಫಸ್ಟ್ ಚೈಲ್ಡ್ ಆಗ್ತಾ ಇದೆ. ಸೊ ಇದಂದರೆ ಏನಂದರೆ ನಮ್ಮ ಮನೇಲಿ ಎಲ್ಲನೂ ಹೊಸ್ತು, ನನಗೂ ಹೊಸ್ತು, ಅವ್ರಿಗೂ ಹೊಸ್ತು. ಹಾಗಾಗಿ ಏನಂದರೆ ಲೈಕ್ ವಿ ವೇರ್ ಸೋ ಅಲರ್ಟ್, ಮತ್ತು ತುಂಬಾ ಕಾನ್ಷಿಯಸ್ ಇದ್ವಿ. ನಾನು ಯಾವುದೇ ರೀತಿ ಮಾಡಿಲ್ಲ, ಮತ್ತು ಹೆಲ್ದಿ ಹ್ಯಾಪಿ ಆಗಿದೆ. ಏನೇ ತಿಂದರೂ ಖುಷಿ ಇದೆ. ಇಷ್ಟೇ ನಾನು ಮಾಡಿರೋದೇ ಇಷ್ಟು. ಜಾಸ್ತಿ ಏನು ಥ್ರೂಔಟ್ ಮೈ ಪ್ರೆಗ್ನೆನ್ಸಿ ನಾನು ಯಾವುದೇ ರೀತಿ ಎಕ್ಸಸೈಸ್ನ ಮಾಡಿಲ್ಲ. ಬಿಫೋರ್ ಪ್ರೆಗ್ನೆನ್ಸಿ ಕನ್ಸೀವ್ ಏನು ಮಾಡಿದ್ದು ಅದಾದಮೇಲೆ ಓನ್ಲಿ ವಾಕಿಂಗ್ ವಾಸ್ ಕನ್ಸಿಸ್ಟೆಂಟ್. ಲೈಕ್ ಐ ವಾಸ್ ವಾಕಿಂಗ್ ಥ್ರೂಔಟ್ ಮೈ ಪ್ರೆಗ್ನೆನ್ಸಿ. ಅಲ್ಲಿದ್ದಾಗೂ ಕೂಡ ನನ್ನ ಹಸ್ಬೆಂಡು ಮಾರ್ನಿಂಗ್ ನಾನು ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಸ್ವಲ್ಪ ನಾವಿಬ್ಬರು ಸೇರಿ ವಾಕ್ ಮಾಡ್ತಾಯಿದ್ವಿ. ಈವ್ನಿಂಗ್ ಟೈಮಲ್ಲಿ ಊಟ ಆದಮೇಲೆ ನಾನು ಹೊರಗಡೆ, ನನ್ನ ಮನೆಯಿಂದ ಹೊರಗಡೆ ಒಂದು ರೋಡ್ ಬರ್ತಾಯಿತ್ತು, ಇಬ್ಬರು ಅಲ್ಲಿ ವಾಕ್ ಮಾಡ್ತಾಯಿದ್ವಿ. ವಾಕಿಂಗ್ ವಾಸ್ ಕನ್ಸಿಸ್ಟೆಂಟ್, ಅದರಲ್ಲಿ ಏನೇ ಕಾಂಪ್ರಮೈಸ್ ಇಲ್ಲ. ನೀವು ಟ್ವಿನ್ಸ್ ಇರಲಿ ಸಿಂಗಲ್ ಇರಲಿ, ಯು ಹ್ಯಾವ್ ಟು ವಾಕ್. ನಾನು ವಾಕ್ ಮಾಡ್ತಾಯಿದ್ದೆ, ಅದೊಂದು ಮಾಡ್ತಾಯಿದ್ದೆ, ಚೆನ್ನಾಗಿ ಸಾಂಗ್ಸ್ ಕೇಳ್ತಾ ಇದ್ದೆ, ಬುಕ್ಸ್ ಓದ್ತಾ ಇದ್ದೆ, ಮತ್ತು ಹ್ಯಾಪಿ ಇದೆ. ನನ್ನ ಮನೆಗೆ ಇಷ್ಟ ಆದರೆ ಯಾವಾಗ ಮಾತಾಡ್ಬೇಕನ್ಸುತ್ತೆ. ಎವ್ರಿ ಟೈಮ್ ಮೈ ಪೇರೆಂಟ್ಸ್ ವರ್ ಅವೈಲೇಬಲ್ ಟು ಮೀ. ಸೊ ನನ್ನ ಪೇರೆಂಟ್ಸಿಗೆ ಕಾಲ್ ಮಾಡ್ತಾ ಇದ್ದೆ, ಹ್ಯಾಪಿಯಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಲೈಕ್ ದಿಸ್ ಇಸ್ ಆಲ್ ಅಬೌಟ್ ಮೈ ಪ್ರೆಗ್ನೆನ್ಸಿ ಸ್ಟೋರಿ. ಈ ಥರ ಇತ್ತು ನೋಡಿ ನಂದು ಟ್ವಿನ್ಸ್ ಕನ್ಸೀವಿಂದ ಥರ್ಡ್ ಟ್ರೈಮಿಸ್ಟರ್ವರೆಗೂ ಏನೇನಾಯಿತು ಅಂತ. ಐ ಹೋಪ್ ಯು ಎಂಜಾಯ್ಡ್ ಮೈ ಸ್ಟೋರಿ. ಇಫ್ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸಿದರೆ, ಇನ್ನೂ ಕೆಲವೊಂದು ತುಂಬಾ ಲೈಕ್ ಟಾಪಿಕ್ಸ್ ಇದೆ ಮಾತಾಡೋದಕ್ಕೆ. ಲೈಕ್ ಎಮ್ನೋಸಿಂಥಸಿಸ್ ಆಗಲಿ, ಫಿಶ್ ಟೆಸ್ಟ್ ಹೇಗಾಯಿತು ಅದ್ರ ಬಗ್ಗೆ ಮಾತಾಡೋದಾಗಲಿ, ವಾಟ್ ಆರ್ ದ ಯೋಗಸ್ ಐ ಫಾಲೋ ಟು ಕನ್ಸೀವ್. ಮತ್ತು ಇನ್ನೊಂದು ಏನಂದರೆ, ನಾನು ಯಾವ ಟ್ರೀಟ್ಮೆಂಟ್ ತೊಗೊಂಡು ನಾನು ಕನ್ಸೀವ್ ಆಯಿತು. ತುಂಬ ಜನಕ್ಕೆ ಈ ಕ್ವಶನ್ ಇರುತ್ತಲ್ವ, ನನ್ನ ಡಾಕ್ಟರ್ ಹತ್ರ ಹೋದ್ಮೇಲೆ ಯಾವ ಟ್ರೀಟ್ಮೆಂಟಿಂದ ನಾನು ಕನ್ಸೀವ್ ಆಗಿದೆ. ಇಫ್ ಯು ಆರ್ ಅದು ಇಂಟ್ರೆಸ್ಟ್ ಇದೆ ಅನಿಸಿದರೆ ಪ್ಲೀಸ್ ಕಾಮೆಂಟ್ ಡೌನ್ ಮಾಡಿ. ನಿಮ್ಗೆ ಯಾವುದೇ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಕೇಳೋದಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. based on your comments and suggestions I will make another videos. Like ನಿಮ್ಗೆ ತುಂಬಾ ಹೆಲ್ಪ್ ಆಗ್ಬೋದು ಅವೆಲ್ಲ. ಬಿಕಾಸ್ ಕೆಲವೊಂದು ಕನ್ನಡದಲ್ಲಿ ಇಷ್ಟೊಂದೆಲ್ಲ ಡಿಟೇಲ್ಡ್ ಆಗಿ ಕೆಲವೊಂದು ಕಡೆ ಹೇಳಿಲ್ಲ. ನಾನು ಅದನ್ನು ನಿಮ್ಗೆ ಹೇಳಬೇಕಾಗಿದೆ. ನಾನು ವಿತ್ ಮೆಡಿಕಲ್ ಪ್ರೂಫ್ ಆ್ಯಂಡ್ ಮೆಡಿಕಲ್ ವರ್ಡ್ಸ್ ನಾನು ನಿಮ್ಗೆ ಹೇಳ್ತೀನಿ, ಸುಮ್ಮನೆ ಏನೋ ಒಂದು ಹೇಳಬೇಕಂತ ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ. ನಾನು ಸ್ಲೋ ಆಗಿ ಒಂದೊಂದನೇ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬಿ ಕನ್ಸಿಸ್ಟೆಂಟ್ ಇನ್ ಮೈ ಚಾನಲ್. ಸೊ ನಿಮಗೆ ಹೊಸದಾಗಿ ವೀಡಿಯೋಸ್ ಬರುತ್ತೆ, ಎಂದು ಬೋರಿಂಗ್ ಅನಿಸಲ್ಲ.
ಐ ಪ್ರಾಮಿಸ್ ದ್ಯಾಟ್. ಲೈಕ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಿಮ್ಮ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಲಾಸ್ಟಲ್ಲಿ ಹೇಳೋದಾದರೆ, ಯಾರ್ಯಾರು ಇನ್ನೊಂದ್ಸಲ ಹೇಳ್ತಿದ್ದೀನಿ, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಪ್ಲೀಸ್ ಡೋಂಟ್ ಟೇಕ್ ಟೆನ್ಷನ್. ಎಲ್ಲನೂ ಆಗುತ್ತೆ, ಟೈಮ್ ಬಂದಾಗ ಎಲ್ಲನೂ ಆ ಪ್ಲೇಸ್ಗೆ ಸರಿಯಾಗಿ ಫಾಲ್ ಆಗುತ್ತೆ. ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗೇ ಆಗುತ್ತೆ. ನೀವು ಹ್ಯಾಪಿ ಆಗಿರ್ತೀರಾ, ಹ್ಯಾಪಿ ಮಗುನೇ ಡೆಲಿವರಿ ಮಾಡ್ತೀರಾ, ಚೆನ್ನಾಗಿರ್ತೀರಾ. ಬಿಕಾಸ್ ಎಕ್ಸಾಂಪಲ್ ನಾನೇ 3 ಇಯರ್ಸ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದಾಗ ಆಗ್ಲಾರ್ದಾಗ ಎಷ್ಟೊಂದು ಅನ್ಕೊಂತಿದ್ದೆ, ಅಯ್ಯೋ ನನಗೆ ಮಕ್ಕಳೇ ಆಗ್ಲಿಕ್ಕಿಲ್ವೇನೋ, ನನಗೇನೋ ನನ್ನ ಪ್ರಾಬ್ಲಮ್ ಇದೆ, ನನಗೆ ಹಂಗಿದೆ ಹಿಂಗಿದೆ, ನಾನು ನೆಗೆಟಿವಿಟಿಯಲ್ಲಿ ಹೋಗಿದೆ. ನಾನು ಇಫ್ ನಾವು ಐ ಆಮ್ ಲೈಕ್ ಇವಾಗ ನಾನು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ಥ್ರೂ ಔಟ್ ಮೈ ಲೈಫ್ ನಾನು ಪಾಸಿಟಿವ್ ಆಗಿ ಇದ್ದೆ ಅಂತಲೂ ಇಲ್ಲ. ದೇರ್ ಆರ್ ಅಪ್ಸ್ ಆ್ಯಂಡ್ ಡೌನ್. ಅಂದರೆ ಎಲ್ಲ ಗ್ರಾಫಲ್ಲಿ ಕೂಡ ಲೋ ಪಾಯಿಂಟ್ಸ್ ಬಂದಿರುತ್ತೆ. ನನ್ನ ಹತ್ರನೂ ಬಂದಿತ್ತು, ನಾನು ಕೂಡ ಹಾಗೆ ಅಂದ್ಕೊಂಡಿದ್ದು. ನಾನು ಅದನ್ನ ಆಮೇಲೆ ಇವೆಂಚುವಲಿ ಐ ಸ್ಟಾರ್ಟೆಡ್, ಲೈಕ್ ನಿಮ್ಗೆ ಹೇಳಿದ್ನಲ್ವಾ, ಮುರುಡೇಶ್ವರ್ಗೆಲ್ಲ ಹೋಗಿ ಬಂದಾದಮೇಲೆ ಆ ಸ್ಟೋರಿನ ನೀವು ಒಂದ್ಸರಿ ನೋಡಿ, ಆ ವಿಡಿಯೋನ, ಪ್ರೆಗ್ನೆನ್ಸಿ ಸ್ಟೋರಿ, ಆ ವಿಡಿಯೋಸ್ನೆಲ್ಲ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದ್ಸಲ ನಾನು ಎಲ್ಲ ವೀಡಿಯೋಸ್ಗಳ ಲಿಂಕ್ ಕೊಡ್ತೀನಿ. ಯಾರಾದರೂ ಹೊಸದಾಗಿದ್ದರೆ ಪ್ಲೀಸ್ ಅದನ್ನು ಕೂಡ ನೋಡಿ, ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ಹೋದ್ಮೇಲೆ ನನಗೆ ಅನಿಸಿದ್ದು ಪ್ರೆಗ್ನೆನ್ಸಿ ಅಷ್ಟೇ ನನ್ನ ಲೈಫ್ ಅಲ್ವಾ, ಅದನ್ನ ಬಿಟ್ಟು ನನ್ನ ಲೈಫ್ ಇದೆ, ಹೇಗೆ ನಾನು ಇರಬೇಕು ಮಾಡಬೇಕಂತ. ಅದಾದಮೇಲೆ ನಾನು ನೆಕ್ಸ್ಟ್ ಮಂತಲ್ಲೇ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಕನ್ಸೀವ್ ಆಗಿರೋದಂತ. ಅದಕ್ಕೆ ಸ್ಟ್ರೆಸ್ ತಗೊಳ್ಬೇಡಿ, ಸ್ಟ್ರೆಸ್ಸೇ ನಿಮ್ಮ ದೊಡ್ಡ ಬೈರಿ. ಅದನ್ನು ಬಿಟ್ಬಿಟ್ರೆ ನಿಮ್ಗೆ ಡೆಫಿನೆಟ್ಲಿ ಮಕ್ಕಳಾಗೇ ಆಗುತ್ತೆ. ನಿಮಗೆ ಆಲ್ ದ ಬೆಸ್ಟ್. ಚೆನ್ನಾಗಿರಿ, ಹ್ಯಾಪಿಯಾಗಿರಿ. ನಿಮ್ಮ ಮಕ್ಕಳಾದರೆ, ನೀವು ಪ್ರೆಗ್ನೆಂಟ್ ಆದರೆ ಪ್ಲೀಸ್ ಕೆಳಗಡೆ ಒಂದು ಕಾಮೆಂಟ್ ಹಾಕಿ. ನನಗೂ ಖುಷಿ ಆಗುತ್ತೆ, ನಿಮ್ಮ ಯಾರಿಗೆ ಕನ್ಸೀವ್ ಆದರೆ ನನ್ನ ಬ್ಲೆಸ್ಸಿಂಗ್ ನಿಮ್ಮ ಜೊತೆಲಿರುತ್ತೆ. ಹ್ಯಾಪಿಯಾಗಿರಿ. ಬೈ ಬೈ, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.